ಇದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಾಗರ ಮತ್ತು ಕಾರ್ಯನಿರತ ಮತ್ತು ನಿವೃತ್ತ ನೌಕರರ ಕ್ಷೇಮ ಸಾಗರ ಇವರು ನೀಡಿದ ನಾ ಡಿಸೋಜ ಹೆಸರಲ್ಲಿ ನೀಡಿದ ವಿಷಯ ಮಲೆನಾಡು ಕಾವ್ಯಗಳ ಸಾಹಿತ್ಯ ಅವಲೋಕನ ಮತ್ತು ಗಾಯನ ಕಾರ್ಯಕ್ರಮ. ಈಗ ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸ್ತೀನಿ. ಮೊದಲಿಗೆ ಅಧ್ಯಕ್ಷರಾದ ಶ್ರೀ ನಾರಾಯಣಮೂರ್ತಿ ಕಾನೂನವರು ಗೌರವ ಕಾರ್ಯದರ್ಶಿಗಳು ಕನ್ನಡ ಸಾಹಿತ್ಯ ಪರಿಷತ್ ಸಾಗರ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳ್ಬೋದು. ನೆಕ್ಸ್ಟ್ ವಿ ಡಿ ಸ್ವಾಮಿಯವರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಸಾಗರ ಇವರು ವೇದಿಕೆಗೆ ಆಗಮಿಸಬೇಕು. ನೆಕ್ಸ್ಟ್ ಉದ್ಘಾಟಕರಾಗಿ ಕುಂಚಪ್ಪನವರು ಬಂದಿದ್ದಾರೆ. ನಮ್ಮ ಅಧ್ಯಕ್ಷರು ಏನಗರ ನಾಗರಿಕ ವೇದಿಕೆ ಸಾಗರ. ಮತ್ತೆ ಉಪನ್ಯಾಸಕ ನೀಡಲು ಸಲುವಾಗಿ ರಮೇಶ್ ಗುಂಡುಮನೆಯವರು ಬಂದಿದ್ದಾರೆ. ಅವರು ವರದಿಗಾರರು ವಿಶ್ವವಾಣಿ ಪತ್ರಿಕೆಗಳು ಹೌದು. ಮತ್ತೆ ನಮ್ಮ ಸಮಾಚಾರ ಪತ್ರಿಕೆಯ ಸಂಪಾದಕರಾದ ಮಾತಾ ನಂಜುಂಡಸ್ವಾಮಿ ಹೇಳಿದ್ದಾರೆ, ಅವರು ವೇದಿಕೆಗೆ ಬರಬೇಕು ಅಂತ. ಮತ್ತೆ ನಮ್ಮ ವಿಜಯನಗರ ನಾಗರಿಕ ವೇದಿಕೆಯ ಕಾರ್ಯದರ್ಶಿಗಳಾದ ಸತ್ಯನಾರಾಯಣರವರು ವೇದಿಕೆಗೆ ಬರಬೇಕು ಅಂತ ಹೇಳ್ಬೋದು. ಈಗ ಮೊದಲು ಗಾಯನದಿಂದ ಪ್ರಾರಂಭವಾಗುತ್ತೆ. ಮೊದಲಿಗೆ ಶ್ರೀ ಶ್ರೀಧರ ಅವಧಾನಿಗಳು ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಬೇಕು ಅಂತ. ಮುಚ್ಚು ಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಟ್ಟಿಡುವೆ ಗುರುವೇ ಅಂತರಾತ್ಮ. ಮುಚ್ಚು ಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಟ್ಟಿಡುವೆ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಸ್ವೀಕರಿಸು ಗುರುವೇ ಅಂತರಾತ್ಮ. ಈ ಒಂದು ಸಾಹಿತ್ಯ ಪರಿಷತ್ತಿನ ಪ್ರತಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ವೇದಿಕೆಗೆ ಅಧ್ಯಕ್ಷರಾಗಿ ಶ್ರೀ ನಾರಾಯಣಮೂರ್ತಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೆಯೇ ಸಾಹಿತ್ಯ ಪರಿಷತ್ತಿನ ಸಾಗರ ಘಟ್ಟದ ಅಧ್ಯಕ್ಷರಾದ ಶ್ರೀ ವಿ ಟಿ ಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ವಿಜಯನಗರ ನಾಗರಿಕ ವೇದಿಕೆ ಅಧ್ಯಕ್ಷರಾದ ಶ್ರೀ ಎಂ ಆರ್ ಕುಂಚಪ್ಪನವರು ಬಂದಿದ್ದಾರೆ. ಅವರು ಈ ಒಂದು ವೇದಿಕೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಶ್ರೀ ರಮೇಶ್ ಗುಂಡುಮನೆ ವರದಿಗಾರರು ಇವರು ಕೂಡ ಉಪನ್ಯಾಸಕ್ಕೋಸ್ಕರ ಬಂದಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತರು. ನಮ್ಮ ಸಮಾಚಾರ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಹಿರಿಯ ಸಾಹಿತಿಗಳಾದ ಶ್ರೀ ಡಿ ಎಸ್ ಪಾಟೀಲ್ ಅವರು ಬಂದಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ವೇದಿಕೆಯಿಂದ ಹಾಗೂ ಈ ತಾಲೂಕಿನ ವಿವಿಧ ಭಾಗಗಳಿಂದ ಬಂದಿರುವಂತಹ ತಮ್ಮೆಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾರೆ. ನಮಸ್ಕಾರ. ಎಲ್ಲರನ್ನೂ ಸ್ವಾಗತಿಸಿದ ಸತ್ಯನಾರಾಯಣವರಿಗೆ ವಂದನೆಗಳು. ಈಗ ಪ್ರಾಸ್ತಾವಿಕ ನುಡಿಯನ್ನಾಡಲಿದ್ದಾರೆ ಮಾತಾ ನಂಜುಂಡಸ್ವಾಮಿ ಅವರು, ಸಂಪಾದಕರು ನಮ್ಮ ಸಮಾಚಾರ ಪಾಕ್ಷಿಕ ಪತ್ರಿಕೆ. ನಮಸ್ಕಾರ ಎಲ್ಲರಿಗೂ. ಈ ಸಾಹಿತ್ಯ ಪರಿಷತ್ತನ್ನ ಈ ಸಾಗರ ತಾಲೂಕಿನ ಕಟ್ಟಿ ಬೆಳೆದಂತ ಶ್ರೀ ಮಹಾಬಲೇಶ್ವರ ಭಟ್ರನ್ನ ಅತ್ಯಂತ ಕೃತಜ್ಞತೆಯನ್ನು ನೆನೆಸಿಕೊಳ್ತಾ, ಅದಾದ ನಂತರ ಪ್ರಕಾಶ್ ಕುಮಾರ್ ಅವರು ಹಾಗೂ ಈ ಸಮಾನದ ಆಶೀರ್ವಾದ ನಂತರ ಹಿರಿಯರಾದಂಥ ಡಿ ಎಸ್ ಭಟ್ರು, ಸತ್ಯನಾರಾಯಣ ಶೆಟ್ಟಿ ಅವರು, ಸಿದ್ಧಾರ್ಥ ಅವರು ಹಾಗೂ ವಿ ಡಿ ಸ್ವಾಮಿ ಅವರು, ಮಧ್ಯಸ್ಥರು, ಈ ಥರ ಅನೇಕ ಜನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಬಹುದು. ಅಕಸ್ಮಾತ್ ಯಾವ್ದಾದ್ರು ಬಿಟ್ಟಿದ್ರೆ ಮುಂದಿನ ನಮ್ಮ ಹಿರಿಯ ಪುಸ್ತಕ ವಿ ಡಿ ಸ್ವಾಮಿ ಆಗತ್ತ ಅವರೆಲ್ಲರನ್ನೂ ಕೂಡ ಕೃತಜ್ಞತೆಯಿಂದ ಸ್ಮರಣೆ ಮಾಡ್ತಾರೆ. ಯಾಕೆಂದರೆ ಹಿಂದಿನವರು ಮಾಡಿದ ಕೆಲಸವನ್ನು ಇಂದು ನಾವು ಜ್ಞಾಪಿಸಿಕೊಳ್ಳಲಿದೆ. ಹಿಂದಿನವರು ಮಾಡಿದ ಕೆಲಸವನ್ನು ಇಂದು ನಾವು ಜ್ಞಾಪಿಸಿಕೊಳ್ಳಲಿದ್ದರೆ ಇಂದು ನಾವು ಮಾಡಿದ ಕೆಲಸವನ್ನು ಮುಂದಿನವರು ಜ್ಞಾಪಿಸಿಕೊಳ್ಳಬೇಕೆಂಬ ಹೇಳುವ ನೈತಿಕತೆ ನಮಗಿರುವುದು. ಹಾಗಾಗಿ ಹಿಂದಿನವರು ಆಯಾ ಸಂದರ್ಭದಲ್ಲಿ ಅವರು ಏನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಅದೆಲ್ಲವೂ ಕೂಡ ಮಾಡ್ತಾರೆ. ಹಾಗೆ ವಿಪ್ರ ನೌಕರ ಸಂಘ ಕೂಡ ನಮ್ಮ ಪ್ರಶಾಂತ್ ಭಟ್ ಅವರ ನೇತೃತ್ವದಲ್ಲಿ, ಶ್ರೀಧರ್ ಆರ್ ಭಟ್ ಅವರ ನೇತೃತ್ವದಲ್ಲಿ
ಹಾಗೂ ಸಭಾಂಗಣದಲ್ಲಿ ಆಸೀನರಾಗಿದ್ದ ವೈ ಮೋಹನ್ ಅವರ ನೇತೃತ್ವದಲ್ಲಿ, ಅದಾದ ನಂತರ ಶ್ರೀಧರ ಭಟ್ ಅವರ ನೇತೃತ್ವದಲ್ಲಿ, ಪ್ರಸ್ತುತ ನಮ್ಮ ನಾರಾಯಣಮೂರ್ತಿ ಕಾನ್ಗೋಡ್ ಅವರ ನೇತೃತ್ವದಲ್ಲಿ ಈ ಸಂಘವನ್ನು ನಾವೆಲ್ಲರೂ ಕೂಡ ಈಗಾಗಲೇ ನಾನು ವಾಟ್ಸಪ್ಪಲ್ಲಿ ಬರೆದಿದ್ದೆ. ಇದೊಂದು ವಿಪ್ರ ನೌಕರ ಸಂಘ ಜಾತೀಯ ಸಂಘಟನೆ ಆದರೂ ಕೂಡ ಇಡೀ ಕರ್ನಾಟಕದಲ್ಲಿ, ಬಹುಶಃ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಈ ಥರ ಒಂದು ಜಾತೀಯ ಸಂಘಟನೆ ಜಾತ್ಯತೀತವಾಗಿ, ಅಂದರೆ ಪ್ರತಿಭೆ ಇರ್ಬೋದು ಅಥವಾ ನಾವು ಮಾಡುವಂಥ ಗೌರವ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಇದ್ರೂ ಕೂಡ ಅವರೆಲ್ಲರಿಗೂ ಕೂಡ ಜಾತಿ ಮತ ಧರ್ಮ ಇದು ಮಾಡ್ತಾ ಇರುವಂಥ ಕಾರ್ಯಕ್ರಮವನ್ನು ನಿಮ್ಮೆಲ್ಲರೂ ಕೂಡ ಅತ್ಯಂತ ಗುರಿಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳು, ಇಲ್ಲಿ ನನಗೂ ಕೂಡ ಬಹುಶಃ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ತುಮ್ರಿಯ ಭಾಗಕ್ಕೆ ಹೋಗಿ ಅಲ್ಲಿಯ ಎಲೆಮೇಲೆ ಬಹುಶಃ ವಿಜಯನಗರವರು, ಮೋಹನ್ ಇರ್ಬೋದು, ಹೆಬ್ಬಾರ್ ಇರ್ಬೋದು, ಪರಮಾತ್ಮ ಇರ್ಬೋದು, ದೇಶಪಾಂಡೆ, ಈ ಥರ ಅವರ ಎಲ್ಲ ನೇತೃತ್ವದಲ್ಲಿ ಅಲ್ಲಿಯ ಹೂವ ಅಶೋಕ್ ಅವರು ಆ ಭಾಗದಲ್ಲಿ ನೇತೃತ್ವದಲ್ಲಿ ಮತ್ತು ಶೇಷಗಿರಿ ಭಟ್ರು ಇದ್ದರು. ಈ ಥರ ಅವರೆಲ್ಲರ ನೇತೃತ್ವದಲ್ಲಿ ಆ ಭಾಗದಲ್ಲಿರ್ತಕ್ಕಂಥವರಿಗೆ ಒಂದು ಗೌರವ ಸನ್ಮಾನ. ಭೀಮನಪಣೆ ಭಾಗದಲ್ಲಿ ಒಂದು ತಂಡ ಹೋಗಿ ಅಲ್ಲಿ ನಮ್ಮ ವಿನಾಯಕ್ ರಾವ್ ಎಲ್ಎಸಿ ಅವರು, ನಮ್ಮ ಗೋಪಿ ದೀಕ್ಷಿತ್ ಅವರು, ಈ ಥರ ಬೇರೆ ಬೇರೆ ಅವರ ನೇತೃತ್ವದಲ್ಲಿ, ಭೀಮನಪಣೆ ನೇತೃತ್ವದಲ್ಲಿ ಈ ಥರ 4 ಎಲ್ಲ ಕಡೆ ಹೋಗಲಿ ಕೂಡ ಆ ಕಾರ್ಯಕ್ರಮವನ್ನು ನಾವು ನಮ್ಮ ವಿಪ್ರ ನೌಕರ ಸಂಘ ಮಾಡಿದ್ವಿ. ಇಲ್ಲಿ ತನಕ ಸುಮಾರು ಬೇರೆ ಬೇರೆ ವೇದಿಕೆಗಳಲ್ಲಿ 500 ಜನಕ್ಕೂ ಹೆಚ್ಚು ಸನ್ಮಾನವನ್ನು ಮಾಡಿದ್ದೀವಿ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬಹುಶಃ ಇಷ್ಟು ಒಳ್ಳೆಯ ವಿಚಾರ ಇದ್ರೆ ಚಪ್ಪಾಳೆ ತರ್ತಾ ಇಲ್ಲ ನನಗೆ ಆಗ್ತಾ ಇದೆ. 500 ಜನಕ್ಕೂ ಕೂಡ ಜೀವಂತವಾಗಿದ್ದಾಗ ಸನ್ಮಾನ ಮಾಡಿದ್ವಿ. ಅದೇ ಯಾಕೆ ಮಾತು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಜನ ಸಾಧಕರುಗಳಿಗೆ ನಾವೆಲ್ಲರೂ ಕೂಡ ಅವ್ರು ಹೋದ ಮೇಲೆ ತುಂಬಲಾರದ ನಷ್ಟ, ಮತ್ತೆ ಹುಟ್ಟಿಬ ಮಗನೇ ಅಂತ ಹೇಳಿ ಬ್ಯಾನರ್ ಹಾಕಿಬಿಟ್ಟು ನಾವು ಮಾಡುವಂತಹ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇರ್ತೀವಿ. ಆದ್ರೆ ವಿಪ್ರ ನೌಕರ ಸಂಘ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ನಾವು ಈ ತರ ಕೆಲಸಗಳನ್ನು ಮಾಡಿದ್ವಿ. ಮೊನ್ನೆ ಕೂಡ ನೀವು ಇತ್ತೀಚೆಗೆ ನಡೆದಂತ ನಾಟಕೋತ್ಸವವನ್ನು ಕೂಡ ಇರ್ಬೋದು, ಮತ್ತೆ ನಮ್ಮ ದಿನೇಶ್ ಕುಮಾರ್ ಜೋಶಿ ಫೌಂಡೇಶನ್ ಇಂದ ಪ್ರತಿ ವರ್ಷ ಪುಸ್ತಕದ ಕಾರ್ಯಕ್ರಮಗಳನ್ನು, ನೋಟ್ ಪುಸ್ತಕ ಕೊಡುವಂತ, ಶಾಲೆಗಳಿಗೆ ಕೊಡುವಂತ ಪುಸ್ತಕದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ವಿಪ್ರ ನೌಕರ ಸಂಘದಿಂದ ಮಾಡ್ತಾ ಇದ್ವಿ. ಇದು ಎಲ್ಲರ ಸಹಕಾರದಿಂದ ಮಾಡ್ತಾ ಇದ್ವಿ. ನಿಮಗೆ ಗೊತ್ತಿದೆ, ಇದು ನಾವು 25,000 ರೂಪಾಯಿ ಡಾಕ್ಟರ್ ನಾಗ್ ಕಿಶೋರಿ ಅವರು ಮಡಿಕೇರಿ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದರು. ಅಂತಹ ಸಂದರ್ಭದಲ್ಲಿ ಕೆಳದಿ ಗುಂಡಾಜ ಹೆಸರು ಕೂಡ ಅವರು ಕೂಡ ಇಲ್ಲಿಯ ಜಿಲ್ಲಾ ನಮ್ಮ ಸಾಗರದಂತಹ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. 10,000 ರೂಪಾಯಿ ಅವರ ಅನುಕೂಲದಲ್ಲಿ 25,000 ರೂಪಾಯಿನ ಡಾಕ್ಟರ್ ನಾಗ್ ಕಿಶೋರಿ ಅವರ ಹೆಸರಿನಲ್ಲಿ ಒಂದು ದತ್ತಿನಿಧಿ ಇಟ್ಟು ಅವರು ಪ್ರತಿ ವರ್ಷ ಅವರೇ ಕೊಟ್ಟಂತಹ ವಿಷಯ ಮಲೆನಾಡು ಕಲೆಗಳ ಸಾಹಿತ್ಯಾವಲೋಕನ ಮತ್ತು ಗಾಯನ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನು ಕೊಟ್ಟಿದ್ರು. ಈ ತರ ಡಾಕ್ಟರ್ ನಾಗ್ ಕಿಶೋರಿ ಅವರ ಹೆಸರಲ್ಲಿ ಒಂದು ಜಾತೀಯ ಸಂಘಟನೆ ಇಟ್ಟು ಅವರ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೆ ಅಂದ್ರೆ ಇದು ರಾಜ್ಯದಲ್ಲಿ ಪ್ರಥಮವಾಗಿದೆ ಅನ್ನೋದನ್ನು ಕೂಡ ಹೀಗೆ ವಿಪ್ರ ನೌಕರ ಸಂಘ ನಡ್ಕೊಂಡು ಬರ್ತಾ ಇದೆ. ತಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಹೀಗೆ ಇರಲಿ. ನಾವೆಲ್ಲರೂ ಸೇರಿ ಒಂದಿಷ್ಟು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡೋಣ. ನಾವು ಮಾಡಿದ ಒಳ್ಳೆಯ ಕೆಲಸ, ಇದು ಒಳ್ಳೆಯ ಕೆಲಸ ಬೇರೆ ಅನ್ನಿಸ್ತೇ ಇರ್ಬೋದು, ಅಥವಾ ಅವ್ರು ಮಾಡಿದ ಒಳ್ಳೆಯ ಕೆಲಸ ನನಗೆ ಒಳ್ಳೆಯದು ಅಂತ ಅನ್ನಿಸ್ತೇ ಇರ್ಬೋದು. ಆದ್ರೆ ನಮಗೆ ನಾವು ರಾತ್ರಿ ಮಲ್ಕೊಂಡಾಗ ಇದು ಇಲ್ಲಪ್ಪ, ನನಗೆ ಒಳ್ಳೆಯ ಕೆಲಸ ಇರೋದು ಅಂತ ನನಗೆ ಅನಿಸಿದ್ರೆ ಸಾಕು. ಈ ರೀತಿ ಆತ್ಮಾವಲೋಕನ ಮಾಡಿಕೊಂಡು ನಾವೆಲ್ಲರೂ ಕೂಡ ಒಂದಿಷ್ಟು ಎಷ್ಟು ಸಾಧ್ಯ ಮಾಡೋಣ. ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಮಹಲೇಶ್ವರ ಬಗ್ಗೆ ಕ್ಷಮೆಯನ್ನು ಕೊಡ್ತಾ ಇದ್ದೀನಿ. ಅವರ ಆತ್ಮ ಇರಲಿಲ್ಲ, ಆದರೂ ಕೂಡ ಅವ್ರ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂಥದ್ದು. ಸಭಾಂಗಣದಲ್ಲಿ ಒಬ್ಬರೇ ಇದ್ದಾರೆ ಅಂದ್ರೆ ಒಬ್ಬರಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ. ಆ ರೀತಿ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸ್ತವ್ರು. ಹಾಗಾಗಿ ಅವರಲ್ಲಿ ನಾನು 15 ನಿಮಿಷಗಳು ತಡವಾಗಿದೆ. ಯಾಕಂದ್ರೆ ನಾರಾಯಣಮೂರ್ತಿಯವರು ಬಹಳ ಶಿಸ್ತಿನ ಮನುಷ್ಯ, ತಾನ್ಗಳು ನಾರಾಯಣಮೂರ್ತಿಯವರು. ಆದರೆ ಇವತ್ತು ಅನಿವಾರ್ಯ ಆಕಸ್ಮಿಕವಾಗಿ ಲೇಟ್ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಈ ತಡವನ್ನು ಮಾಡೋದಿಲ್ಲ ಅಂತ ನಿಮ್ಮೆಲ್ಲರೂ ಕ್ಷಮೆ ಕೊಟ್ಟ ಅವಕಾಶಕ್ಕಾಗಿ ಮತ್ತು ಈ ಸ್ಥಳಾವಕಾಶ ನಮ್ಮ ಸತ್ಯನಾರಾಯಣರವರು, ರಮೇಶ್ ಗುಂಡೂಮಣಿಯವರು, ನಾರಾಯಣಮೂರ್ತಿಯವರು, ಗಿರಿಸ್ವಾಮಿಯವರು, ವಿಶೇಷವಾಗಿ ವಿಜಯನಗರ ನಾಗರಿಕ ವೇದಿಕೆ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಉಚ್ಚಪ್ಪನವರು, ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆ ನಡೆಸಿ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವಾಸ್ತವಿಕ ನುಡಿಗಳನ್ನು ನಿರ್ಮಿಸುವ ಧನ್ಯವಾದಗಳು. ಈಗ ಉದ್ಘಾಟನೆ ನಮ್ಮ ವಿಜಯನಗರ ನಾಗರಿಕ ವೇದಿಕೆ ಅಧ್ಯಕ್ಷರಾದ ಉಚ್ಚಪ್ಪನವರಿದ್ದಾರೆ. ಇವತ್ತು ವಿಶ್ವ ಅರಣ್ಯ ದಿನ. ಇವತ್ತು ಸರ್ ವಿಶ್ವ ಅರಣ್ಯ ದಿನದ ಪ್ರಯುಕ್ತ ಗಿಡಕ್ಕೆ ನೀರೆರೆಯುವ ಮೂಲಕ
ಉದ್ಘಾಟನೆ ನೆರವೇರಿಸಲಿದ್ದಾರೆ ನಮ್ಮ ಅಧ್ಯಕ್ಷರಾದ ಮುಜಾಫ್ತವರು. ಎಲ್ಲರಿಗೂ ನಮಸ್ಕಾರ. ನಮಗೆ ಈ ವೇದಿಕೆ ಒಂದು ವಿಶಿಷ್ಟ ಅನುಭವವನ್ನು ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಭಾಳ ಕೊಡ್ತಾ ಇದೆ. ಯಾಕಂತಂದರೆ ನಮ್ಮ ಸ್ವಾಮಿ ಅವರು ಹೇಳಿದಾಗೆ ಭಾಳ ಕ್ಷುಲ್ಲಕ ಮನಸ್ಥಿತಿಯಲ್ಲಿ ಇದು ಬರ್ತಕ್ಕಂಥ ನಾವು ಈ ಸಂದರ್ಭದಲ್ಲಿ ನಮ್ಮ ವಿಪ್ರ ಕಾರ್ಯನಿರತರು ನಿವೃತ್ತ ನೌಕರರು ಸೇರಿ ಈ ಒಂದು ವೇದಿಕೆ ಮುಖಾಂತರ ಸಾರ್ವತ್ರಿಕವಾಗಿ ಎಲ್ಲ ಜಾತಿ ಮತ ಪಂಥಗಳನ್ನು ಪಂಥವನ್ನು ಬದಿಗೊತ್ತಿ ನಾವೆಲ್ಲರೂ ಒಂದೇ ಆಗ್ತಕ್ಕಂಥ ಮನೋಭಾವನೆಯನ್ನು ಬಿತ್ತಲಿಕ್ಕೆ ನಮ್ಮಲ್ಲಿ ಅನುಭವವನ್ನು ಪಡೆದ ಸಾಹಿತ್ಯಗಳನ್ನು ನೆನಪಿಸಿಕೊಳ್ಳತಕ್ಕಂಥ ಒಂದು ಕೆಲಸವನ್ನು ಈ ವೇದಿಕೆ ಮಾಡ್ತಾ ಇದೆ ಅಂತಂದ್ರೆ ಬಹಳ ಹೆಮ್ಮೆಯ ವಿಷಯ. ಯಾಕಂತಂದ್ರೆ ಈಗ ಯಾರು ಬೆಳೀತಾ ಇರೋ ಅಂತ ಪರಿಸ್ಥಿತಿ ಜಾಸ್ತಿ ಇರ್ತಿಲ್ಲ ಅಂಥದ್ರಲ್ಲೂ ಕೂಡ ಇವರ ಒಂದು ಮನೋಸ್ಥಿತಿ ಅಂದ್ರೆ ನಮ್ಮ ಮಲೆನಾಡಿಗರ ಒಂದು ವಿಶಾಲವಾದ ಹೃದಯ ವಿಶಾಲವನ್ನು ತೋರಿಸ್ತದೆ ಅಂತ ಹೇಳುವುದು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಲು ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತನಾಡ್ತೀನಿ. ಧನ್ಯವಾದಗಳು. ಈಗ ಒಂದು ಗಾಯನ ಇರ್ತದೆ, ನಮ್ಮ ಭುವನೇಶ್ವರಿ ಹೆಗಡೆ ಅವರು ನಡೆಸ್ಕೊಳ್ಬೇಕಾಗಿ ಹೇಳ್ಬೋದು. ರಚಿಸಿರುವಂತಹ ಹಾಡು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಈಗ ಆಶಯ ನೋಡಿ, ವಿ.ಟಿ. ಸ್ವಾಮಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಸಾಗರ. ಹಾಗೆ ಸಾಹಿತ್ಯ ಪರಿಷತ್ನ ಒಂದು ವಿಶೇಷವಾದ ಯೋಜನೆಗಳಲ್ಲಿ ಪ್ರತಿ ಕಾರ್ಯಕ್ರಮ ಬಹಳ ಮುಖ್ಯವಾಗಿರುವಂಥದ್ದು. ಸುಮಾರು 12 ದತ್ತಿ ಕಾರ್ಯಕ್ರಮಗಳು ತಾಲೂಕಿನಲ್ಲಿದ್ದಾವೆ. ದತ್ತಿ ಕಾರ್ಯಕ್ರಮಗಳನ್ನು ಆಯಾಯ ವ್ಯಕ್ತಿಗಳ ಮತ್ತು ಮಹತ್ವದ ಬಗ್ಗೆ ಈಗಾಗಲೇ ನಿರಂತರವಾಗಿ ಪ್ರಶ್ನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ವಿಪ್ರ ನೌಕರರ ಸಂಘನೂ ಸಹ ನಾಡಿಸುವವರ ಹೆಸರಿನಲ್ಲಿ ನೀಡಿರುವಂತಹ ದತ್ತಿ ಕಾರ್ಯಕ್ರಮವನ್ನು ಕಳೆದ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಬಹಳ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿರುವಂಥದ್ದು ತಾವೆಲ್ಲರೂ ಗಮನಿಸಿದೆ. ಆ ನಿಟ್ಟಿನಲ್ಲಿ ಪರಿಷತ್ತಿನ ಕಾರ್ಯಕ್ರಮಗಳ ಜೊತೆಯಲ್ಲಿನೇ ಪ್ರತಿ ಕಾರ್ಯಕ್ರಮದ ಜೊತೆಯಲ್ಲಿ ಇತ್ತೀಚೆಗೆ ಒಂದು ಸಾಹಿತ್ಯ ಸಮ್ಮೇಳನ ಅರ್ಥಪೂರ್ಣವಾಗಿ ಸಮ್ಮೇಳನವನ್ನು ಸಹ ನಡೆಸಿದೆ ಗಾಂಧಿ ಮೈದಾನದಲ್ಲಿ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಹ ನಾವು ನಡೆಸ್ತಾ ಬಂದಿರುವಂತಹ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಜೊತೆಯಲ್ಲಿ ಸಮಗ್ರ ಸಾಗರ ಅನ್ನುವಂತಹ ಒಂದು ಕೃತಿಯನ್ನು ಈ ತಾಲೂಕಿನ ಸಾಹಿತ್ಯದ ಸುಮಾರು 65 ಕ್ಷೇತ್ರಗಳನ್ನು ಒಳಗೊಂಡಂತೆ ಡಾಕ್ಟರ್ ವೆಂಕಟೇಶ್ ಜೋಯಿಸ್ ಅವರ ನೇತೃತ್ವದಲ್ಲಿ ಸಂಪಾದಕತ್ವದಲ್ಲಿ ಸುಮಾರು 65 ಕ್ಷೇತ್ರಗಳನ್ನು ಕುರಿಸಿ ಒಂದು ಸಮಗ್ರ ಸಾಗರವನ್ನು ಈಗಾಗಲೇ ತರಬೇಕು ಅಂತ ಹೇಳಿ ಅದರ ಆಲೋಚನೆ. ಸಮಗ್ರ ಸಾಗರದ ಒಂದು ಪ್ರತಿ ಅಂಶವೂ ಸಹ ಸಾಹಿತ್ಯ ಇರ್ಬೋದು, ಕೃಷಿ ಇರ್ಬೋದು, ಈ ಭಾಗದ ಇತಿಹಾಸ ಇರ್ಬೋದು, ಅವನ್ನೆಲ್ಲವನ್ನು ಸಹ ಸೇರಿ ಒಂದೇ ಕೃತಿಯಲ್ಲಿ ತರುವಂತಹ ಕೆಲಸ ಅದು ನಡೀತಾ ಇದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ನಾವು ಮರ್ತೋಗ್ಬಿಡ್ತೀವಿ. ನಾಡಿಸುವವರ ಹೆಸರಲ್ಲಿ ಯಾಕೆ ದತ್ತಿ ಮಹತ್ವ ಆಯ್ತು ಅಂತ ಹೇಳಿ ಹೀಗಾಗಿ ಗೊತ್ತಾಗ್ತದೆ. ಅವರ ಹೆಸರಿನಲ್ಲಿ ಪ್ರತಿ ವರ್ಷನೂ ನಡೆಸುವಂತ ಕೆಲಸಗಳು, ಅವರನ್ನು ನೆನಪು ಮಾಡುವಂತ ಕೆಲಸಗಳು, ಹೀಗೆ ಅದರ ನಾವು ಇರದೇ ಇದ್ರು ಈ ರೀತಿಯ ದತ್ತಿ ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ತುಂಬಾ ಅರ್ಥಪೂರ್ಣ ಅಂತ ಹೇಳಿ ನಮಗೆ ನಂತರ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ, ಅದರ ಜೊತೆಯಲ್ಲಿ 2 ಮುಖ್ಯವಾಗಿರುವಂತಹ ಪರಿಷತ್ತಿನ ಘಟಕಗಳಿವೆ. ಒಂದು ಸಾಹಿತ್ಯ ಭವನ, ಈಗಾಗಲೇ ಮೇಲ್ಗಡೆ
ಆಡಿಟೋರಿಯಂನ ಮೇಲ್ಭಾಗದಲ್ಲಿ ಸ್ಲ್ಯಾಬ್ ಆಗಿ ಅದರೊಂದು ಸಭಾಂಗಣ ಆಗಬೇಕಾಗಿದೆ. ಕೆಳಭಾಗದಲ್ಲಿ ಮುಕ್ತಾಯ ಆಗಿದ್ದು ಅದು ಬಹಳ ಮಹತ್ವವಾಗಿರುವಂತಹ ವಿಷಯ ಆಗಿದೆ. ದಯಮಾಡಿ ತಮ್ಮದೇ ಆಗಿರುವಂತಹ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಮನೆ ಮನೆಗೆ ನಾವು ಬರ್ತೀವಿ. ನಿಮ್ಮ ಕೈಲಾದಷ್ಟು ಸಾಹಿತ್ಯ ಭವನಕ್ಕೆ ಸಹಕಾರ ಮಾಡಿ. ಯಾಕಂತ ಹೇಳಿದ್ರೆ ತುಂಬಾ ಸವಾಲಿನ ಕೆಲಸ ಅದು. ಭವನವನ್ನು ಮುಕ್ತಾಯ ಮಾಡಿ ಸ್ಲ್ಯಾಬ್ ಇದೆ ಅಷ್ಟೇ. ಸ್ಲ್ಯಾಬ್ ಆಯ್ತು ಅಂತ ಹೇಳಿದ್ರೆ ಅಲ್ಲೇ ಸುಮಾರು 300-350 ಜನ ಕೂತು ಕಾರ್ಯಕ್ರಮ ಮಾಡುವಂತಹ ಒಂದು ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ. ಅದಕ್ಕೆ ಸಹಕಾರವನ್ನು ಕೊಡಿ ಅಂತೇಳಿ ವಿನಂತಿಸ್ಕೊಳ್ತಾ ನಾನು ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಅನ್ನುವಂಥ ಆಶಯವನ್ನು ಹೊಂದ ಎಲ್ಲರಿಗೂ ವಂದನೆಗಳು. ಆಗುತ್ತಿದ್ದ ರಮೇಶ್ ಹಿರೇಗುಂಡು ಮನೆ ವರದಿಗಾರರು ಪ್ರಮಾಣಿ ಪತ್ರಿಕೆ ಇವರಿಂದ ಅಜ್ಞಾನದಿಂದ ಕೂಡಿದ ಬದುಕೆಂಬ ಪುಸ್ತಕದಲ್ಲಿ ಸುಜ್ಞಾನದ ಅಕ್ಷರಗಳನ್ನು ಮುದ್ರಿಸಿರುವ ಜಗದ್ಗುರುವಿಗೆ ನಮನ ಕೋಟಿಗಳು. ಹಸಿರ ಮಲೆನಾಡ ಪ್ರದೇಶದಲ್ಲಿ ತಮ್ಮ ಉಸಿರ ಬೆರೆಸಿ ತನ್ಮೂಲಕ ಹೆಸರು ಶಾಶ್ವತವಾಗುವಂತೆ ಮಾಡಿದಂತಹ ಮಲೆನಾಡಿನ ಎಲ್ಲ ಕವಿ ಪರಂಪರೆಗೆ ನಾನು ಅತ್ಯಂತ ಹೃದಯ ಪೂರ್ವಕವಾಗಿ ಪ್ರಣಾಮ ಪ್ರಣತಿಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಪ್ರಸ್ತುತ ಕಾಲಘಟ್ಟ ಹೇಗಿದೆ ಅಂದ್ರೆ, ನಾನು, ನನ್ನದು, ನಮ್ಮವರು, ನನ್ನ ಕುಟುಂಬ, ನಮ್ಮವರು, ನಮ್ಮ ಜಾತಿ, ನಮ್ಮ ಮತ, ಈ ಒಂದು ಸಂಕುಚಿತವಾದಂತಹ ಚೌಕಟ್ಟನ್ನ ನಿರ್ಮಿಸಿಕೊಂಡು ಅದೇ ಭ್ರಮೆಯಲ್ಲಿ ಬದುಕುವಂತಹ ಕಾಲಘಟ್ಟದಲ್ಲಿ ಕೇವಲ ನಾನು ನನ್ನದಲ್ಲ, ನನ್ನ ಜಾತಿ ನಮ್ಮದಲ್ಲ, ಅದನ್ನ ಮೀರಿ ಒಂದು ಶ್ರೇಷ್ಠತೆಯನ್ನ ಗುರುತಿಸುವಂತಹ ಮನೋಧರ್ಮವನ್ನ ಕೇವಲ ರಾಜ್ಯಕ್ಕಲ್ಲ ಈ ಜಗತ್ತಿಗೆ ಅಪರೂಪವಾಗಿ ಕೊಟ್ಟಂತಹ ಕಾರ್ಯನಿರತ ಮತ್ತು ಕಾರ್ಯವನ್ನ ಏನು ನಿವೃತ್ತರಾಗಿರ್ತಕ್ಕಂತಹ ವಿಪ್ರ ಕ್ಷೇಮಾಭಿವೃದ್ಧಿ ಸಂಘದವರಿಗೆ ನಾನು ನಿಜಕ್ಕೂ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಪ್ರಣಾಮಗಳನ್ನು ಹೇಳ್ತೇನೆ. ಯಾಕೆಂತಂದ್ರೆ ಜಾತಿ ಮತವನ್ನ ಗಮನಿಸದೆ ಈ ನೆಲದ ಒಂದು ಶ್ರೇಷ್ಠತೆಯ ಅಥವಾ ಸಾಹಿತ್ಯ ಶ್ರೇಷ್ಠತೆಯನ್ನ ಗಮನಿಸಿ ನಾಡಿಸೋಜ ಅವರ ಹೆಸರಿನಲ್ಲಿ ದತ್ತೆಯನ್ನ ಮಾಡಿ ತನ್ಮೂಲಕ ಒಂದು ಶಾಶ್ವತವಾಗಿ ಈ ನೆಲದ ಸಾಹಿತ್ಯವನ್ನು ಉಳಿಸುವ ಕಾರ್ಯವನ್ನ ಕನ್ನಡ ಸಾರಸತ್ವ ಲೋಕದಲ್ಲಿ ಅದನ್ನ ಅಚ್ಚಳಿಯಾಗಿ ಉಳಿಯುವಂತೆ ಮಾಡಿರ್ತಕ್ಕಂತಹ ಒಂದು ವಿಶೇಷ ಕಾರ್ಯಕ್ಕೆ ನಾವು ಈ ಸಂದರ್ಭದಲ್ಲಿ ಶ್ಲಾಘಿಸಲೇಬೇಕು. ಹಾಗಾಗಿ ಅವರನ್ನ ಅತ್ಯಂತ ಪ್ರೀತಿಯಿಂದ ನಾನು ಭಾವಿಸುತ್ತಾ ಇಲ್ಲಿ ಸೇರಿದಂತಹ ಎಲ್ಲ ಕನ್ನಡದ ಮನುಷ್ಯಗಳಿಗೆ ನಾನು ನತಮಸ್ತಕನಾಗಿ ಒಂದೆರಡು ಮಾತುಗಳನ್ನ ಮಲೆನಾಡ ಕವಿಗಳ ಸಾಹಿತ್ಯಾವಲೋಕನ ಎನ್ನುವಂತಹ ವಿಷಯ ಇದೆ, ಅದರ ಕುರಿತು ಮಾತನಾಡುವ ಪ್ರಯತ್ನವನ್ನ ಮಾಡುತ್ತೇನೆ. ಯಾಕೆ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿದೆ ಅಂತಂದ್ರೆ, ಈ ಹಿಂದೆ ಅನೇಕ ಕಡೆ ಉಪನ್ಯಾಸಕ್ಕೋ ಅಥವಾ ಬೇರೆ ಭಾಷಣಕ್ಕೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಕರೆದುಕೊಂಡು ಹೋಗಿರತಕ್ಕಂತಹ JS ಭಟ್ರು ಇಲ್ಲಿದ್ದಾರೆ. ಅದು ಜ್ಞಾನ ಸಂಪತ್ತು. ಹಾಗಾಗಿ ಅವರು ಕೂತಾಗ ಅವರ ಎದುರಲ್ಲಿ ನಾವು ಸಾಹಿತ್ಯಾವಲೋಕನ ಮಾಡುವುದು ಅಂತಂದ್ರೆ ಅದು ಅಷ್ಟು ಸುಲಭದ ವಿಷಯ ಅಲ್ಲ ಎಂಬಂತಹ ವಿಷಯ ಖಂಡಿತ ನನಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ಮಾತೊಂದಿದೆ, ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಕವಿಗಳು ಅಂತಂದ್ರೆ ಅದು ಮಲೆನಾಡ ಕವಿಗಳು ಅಂತ. ಅಂದ್ರೆ ಶ್ರೀಮಂತರು ಅಂತಂದ್ರೆ ಹಣದಲ್ಲಿ ಶ್ರೀಮಂತರು ಅಂತಲ್ಲ. ಈ ಮಲೆನಾಡ ಪರಿಸರ ಇದೆಯಲ್ಲ, ಅದು ಸೃಜನಶೀಲತೆಗೆ ಪೂರಕವಾಗಿರ್ತಕ್ಕಂತಹ ಒಂದು ಪ್ರದೇಶ. ಹಾಗಾಗಿ ಮಲೆನಾಡ ಪ್ರದೇಶದ ಯಾವ ಕವಿಗಳಿದ್ದಾರೆ ಅವರಲ್ಲಿ ಶಬ್ದ ಶ್ರೀಮಂತಿಕೆ ಅಥವಾ ಪದ ಶ್ರೀಮಂತಿಕೆ ಅನ್ನುವಂಥದ್ದು ಅದು ಶಾಶ್ವತವಾಗಿರ್ತಕ್ಕಂಥದ್ದು. ಅಂತಹ ಮಲೆನಾಡ
ಶ್ರೀಮಂತ ಕವಿಗಳ ಸಾಹಿತ್ಯವನ್ನ ಅವಲೋಕನ ಮಾಡಿಸ್ಲಿಕ್ಕೆ ವಿಪರ್ಯಾಸ ನೋಡಿ. ಈ ನಂಜುಂಡ ಸ್ವಾಮಿಯವರು ತಂದು ನಿಲ್ಲಿಸಿದ ಯಾರನ್ನ ಅಂತ ಹೇಳಿದ್ರೆ ಒಬ್ಬ ಬಡವನನ್ನ. ನಾನು ಆರ್ಥಿಕವಾಗಿ ಬಡವನಲ್ಲ, ಆದರೆ ಸಾಹಿತ್ಯಾವಲೋಕನ ಮಾಡುವಂತಹ ಅಂತಹ ವಿಶೇಷತೆ, ಅದರ ಏನು ಆಳವಾದಂತಹ ಅಧ್ಯಯನ ನನಗಿದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಆದರೂ ಅವರ ಕರೆಗೆ ನಾನು ಆಯ್ತು ಅಂತ ಹೇಳಿ ಬಂದು ಇವತ್ತು ಇಲ್ಲಿ ಆ ಕಾರ್ಯಕ್ಕಾಗಿ ನಿಂತಿದ್ದೇನೆ. ಹಾಗೆ ಅಂತಂದ್ರೆ ಈ ಕಣ್ಣಿಲ್ಲದ ಒಂದಷ್ಟು ಜನ ರಾಜನ ಹತ್ರ ಹೋಗಿ ನಮಗೆ ಒಂದು ಮನವಿಯನ್ನು ಮಾಡಿದಂತೆ, ಆನೆಯನ್ನ ನಾವು ನೋಡ್ಬೇಕು ಅಂತ ಹೇಳಿ. ಅವರಿಗೆ ರಾಜನಿಗೆ ಆಶ್ಚರ್ಯ ಆಯ್ತು ಅಂತ ಹೇಳಿ ಆನೆ ಹತ್ರ ಅವರನ್ನ ಕರ್ಕೊಂಡು ಹೋದ್ರು. ಒಬ್ರು ಸೊಳ್ಳು ಮುಟ್ಟಿದ್ರು, ಒಬ್ರು ಬಾಲ ಮುಟ್ಟಿದ್ರು, ಒಬ್ರು ಕಿವಿ ಮುಟ್ಟಿದ್ರು, ಒಬ್ರು ಕಣ್ಣು ಮುಟ್ಟಿದ್ರು. ಹೀಗೆಲ್ಲ ಆಗಿ ಹೀಗೆ ಸೊಳ್ಳು ಮುಟ್ಟಿದವನು ಅದೇ ಆನೆ ಅಂತ ತಿಳ್ಕೊಂಡ, ಬಾಲ ಮುಟ್ಟಿದವನು ಅದೇ ಆನೆ ಅಂತ ತಿಳ್ಕೊಂಡ. ಈ ರೀತಿಯಾದಂತಹ ಒಂದು ಅನುಭವವನ್ನ ಅವರು ಹೊಂದಿದ್ರಂತೆ. ಹಾಗೆ ಯಾವ ಭಾಗದಲ್ಲಿ ಮಲೆನಾಡ ಕವಿಗಳನ್ನ ನಾವು ಮುಟ್ಟಿದರೂ ಅವರ ಶ್ರೇಷ್ಠತೆಯಿಂದ, ಅವರ ವಿಶೇಷ ಅಕ್ಷರಗಳ ಏನು ಕಂಪು ಸಂಪು ಇದೆಯಲ್ಲ, ಅದು ನಮಗೂ ಒಂದಷ್ಟು ಜ್ಞಾನವನ್ನ ಕೊಡಬಹುದು ಎನ್ನುವಂತಹ ಅಭಿಲಾಷೆಯನ್ನು ಹೊಂದಿ ನಾನು ಮಾತಿಗೆ ಮುಂದಾಗ್ತೇನೆ. ಖಂಡಿತ ಇಲ್ಲಿ ಬಂದ ಮೇಲೆ ಈ ಕಾರ್ಯಕ್ಕೆ ನಾನು ನಿಂತಿದ್ದು ಸಂತೋಷ ಆಯ್ತು. ಯಾಕಂತಂದ್ರೆ ಇಲ್ಲಿದ್ದವರೆಲ್ಲರೂ ಜ್ಞಾನಿಗಳೇ. ಅದರ ಜೊತೆಗೆ ನನ್ನ ಅದೃಷ್ಟ ಗುರು ಸಮಾನರಾಗಿ ಅತ್ಯಂತ ಗೌರವ ಪಡ್ತಕ್ಕಂತಹ GS ಭಟ್ರ ಎದುರುಗಡೆ ನನ್ನ ತೊದಲು ಮಾತುಗಳನ್ನ ಆಡುವಂತಹ ಅವಕಾಶ ಸಿಕ್ಕಿದೆಯಲ್ಲ, ಅದಕ್ಕೆ ನಾನು ಹೆಚ್ಚು ಸಂತೋಷವನ್ನ ಪಡ್ತೇನೆ. ಹಾಗೆ ಅಂತಂದ್ರೆ ಎಂತ ವರ್ಣಿಪಲಿ ನಾನು ಮಲೆನಾಡ ಕವಿ ಕಾವ್ಯಗಳ, ಎಂತ ವರ್ಣಿಪಲಿ ನಾನು ಮಲೆನಾಡ ಕವಿ ಕಾವ್ಯಗಳ ಭತ್ತ ದೊಸಗೆಯನು ಸುತ್ತಿ ಬದಿಗಿಟ್ಟ ಮೆತ್ತನೆಯ ಸವಿಜೇನ ಮುತ್ತಿಕ್ಕಿದೊಡೆ ಸುಕ್ಕುವುದೇ ತುಟಿಗಳಿಗೆ. ಭತ್ತ ದೊಸಗೆಯನ್ನು ಸುತ್ತಿ ಬದಿಗಿಟ್ಟ ಮೆತ್ತನೆಯ ಸವಿಜೇನ ಮುತ್ತಿಕ್ಕಿದೊಡೆ ಸುಕ್ಕಿಲ್ಲ ತುಟಿಗಳಿಗೆ. ಕತ್ತಿಯಲ್ಲಿ ಕಡಿದೆಸೆದು ಕೆತ್ತಿ ಗಾಣಕ್ಕೆ ಒತ್ತಿ ಉಕ್ಕಿ ಬಂದಿಹ ಕಬ್ಬಿನ ರಸವದರ ನೆಕ್ಕಿ ಸೋಲಿಲ್ಲ ನಾಲಿಗೆಗೆ. ನಿಂತ ನೆಲವದನು ಸ್ವಂತೆನದೆ ಕಂತು ಕಂತಲಿ ಬರದಿಟ್ಟ ಅಕ್ಷರವ ಮುಟ್ಟಿ ಹರ್ಷಗೊಳ್ಳುವೆ. ಕಂತು ಪಿತನೋ ನಂಜಿಲ್ಲದವ ನಂಜುಂಡೇಶನೋ ಕೊಟ್ಟ ವರವಿದು ಎನ್ನುತ್ತ ರಮಾ ರಮೇಶನಲ್ಲಿ ಹರಸೆಂದು ಕೇಳುತ್ತಾ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಬಯಸ್ತೇನೆ. ಇದು ಮಲೆನಾಡ ಕವಿಗಳ ಕಾವ್ಯಾವಲೋಕನವನ್ನ ಮಾಡಬೇಕು ಅಥವಾ ಸಾಹಿತ್ಯಾವಲೋಕನವನ್ನ ಮಾಡಬೇಕು ಅಂದಾಗ ಏನೂ ಅಲ್ಲದ ನನ್ನಲ್ಲೂ ಈ ರೀತಿಯಾದಂತಹ ಕವಿತ್ವವನ್ನ ಹುಟ್ಟಿಸಲು ಸಾಧ್ಯ ಇದೆ ಅಂತಾದ್ರೆ ಮಲೆನಾಡಿನ ಕವಿಗಳ ಆ ಸತ್ವ, ಆ ಗಟ್ಟಿತನ, ಅದರ ಒಂದು ಕಾವ್ಯ ಪರಂಪರೆಯ ಶ್ರೇಷ್ಠತೆ ಹೇಗಿದೆ ಎನ್ನುವುದನ್ನ ನಾವು ಆಲೋಚನೆ ಮಾಡಬಹುದು. ನಾನಿಲ್ಲಿ ಬಂದ ಆ ಕ್ಷಣಕ್ಕೆ GS ಭಟ್ರು ಹೇಳಿದ್ರು, ಒಟ್ಟಾರೆ ಮಲೆನಾಡ ಕವಿಗಳ ಸಾಹಿತ್ಯಾವಲೋಕನ ಅನ್ನುವಂಥದ್ದು ಎಲ್ಲಿಂದ ಆರಂಭ ಮಾಡಿ ಎಲ್ಲಿ ಮುಗಿಸ್ಬೇಕು. ಹಾಗಾಗಿ ಒಂದು ವ್ಯಕ್ತಿಯ ವಿಷಯಕ್ಕೆ ಕೊಟ್ಟಿದ್ರೆ ಅದು ಹೆಚ್ಚು ಅನುಕೂಲ ಆಗ್ತಾ ಇತ್ತು ಅನ್ನುವ ಒಂದು ಮಾತನ್ನ ಹೇಳಿದ್ರು. ಅದರ ಜೊತೆಗೆ ಒಂದು ಹೆಸರನ್ನ ಕೂಡ ಅವರು ಸೂಚನೆ ಮಾಡಿದ್ರು. ಖಂಡಿತ ನಾನು ಕಲ್ಪನೆ ಮಾಡಿರ್ಲಿಲ್ಲ. ಯಾಕೆಂತಂದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ ಇರಲಿ, ಕನ್ನಡದ ಬೇರೆಲ್ಲ ವ್ಯವಸ್ಥೆಗಳಿರಲಿ, ಯಕ್ಷಗಾನ ಸಾಹಿತ್ಯವನ್ನ ಎಂದೂ ಕೂಡ ಅದೊಂದು ಕವಿಯ ಸಾಲಿಗೆ ಅಥವಾ ಯಕ್ಷಗಾನ ಸಾಹಿತ್ಯವನ್ನ ಬರೆದವರನ್ನ ಕವಿ ಅಂತ ಹೇಳಿ ವಿಶೇಷವಾಗಿ ಗುರುತಿಸಿದಂತಹ ವ್ಯವಸ್ಥೆ ಇಲ್ಲ.
ವ್ಯವಸ್ಥೆ ಇಲ್ಲ. ಆದ್ರೆ ಇವತ್ತು ಈಗ ಜಿ ಎಸ್ ಭಟ್ರು ಹೇಳಿದ್ರು, ನೀವು ಆ ರೀತಿಯಾದಂತಹ ಇದೇ ನೆಲದ ಅಂದರೆ ಸಾಗರ ತಾಲೂಕಿನ ಕವಿಯ ಕುರಿತು ಹೇಳಿ ಅಂತ. ಒಂದು ಸಂಕೋಚನ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಆ ಕವಿಯ ಹೆಸರನ್ನ ಹೇಳುವಾಗ, ಒಬ್ಬ ಕವಿಯ ಆ ಹೆಸರನ್ನ ಹೇಳುವಾಗ ಅವ್ರು ನಮ್ಮ ಕುಟುಂಬದವರು, ಹಾಗಾಗಿ ಸಂಕೋಚ ಆಗ್ತದೆ. ಗುಂಡು ಸೀತಾರಾಮರಾವ್ ಅಂತ ಹೇಳಿ ಯಕ್ಷಗಾನ ಕ್ಷೇತ್ರಕ್ಕೆ ಪ್ರಸಂಗವನ್ನ ಕೊಟ್ಟ ಅಥವಾ ಸಾಹಿತ್ಯವನ್ನ ಕೊಟ್ಟಂತಹ ಒಬ್ಬ ಕವಿ. ಅವರು ಬರೆದ ಒಂದು ಪ್ರಸಂಗದ ಒಂದು ಸುದ್ದಿಯನ್ನ ಹೇಳ್ತೇನೆ. ಮಧುರ ಮಹೇಂದ್ರ. ಎಷ್ಟು ಜನ ಕಲಾವಿದರಿಗೆ ಅದನ್ನ ಅಭಿನಯಿಸುವ ಅಥವಾ ಅದರಲ್ಲಿ ಪಾಲ್ಗೊಳ್ಳುವ ಬಹುತೇಕ ಕಲಾವಿದರಿಗೆ ಯಾರು ಈ ಸಾಲುಗಳನ್ನು ಬರೆದಿದ್ದಾರೆ ಎನ್ನುವಂತಹ ಕಲ್ಪನೆ ಕೂಡ ಇಲ್ಲ. ಆದ್ರೆ ಆ ಕಲಾವಿದ ಹೇಳ್ತಾನೆ, ಅಬ್ಬಾ, ಅಭಿನಯಕ್ಕೆ, ರಂಗದಲ್ಲಿ ಅಭಿನಯಕ್ಕೆ ಎಷ್ಟು ಅದ್ಭುತವಾದಂತಹ ಒಂದು ಒತ್ತನ್ನ ಕೊಡುತ್ತದೆ. ನೀವೆಲ್ಲ ತಿಳಿದವರು, ಕೃಷ್ಣನ ಮಾವ ಕಂಸ, ಆತ ಕೃಷ್ಣನನ್ನ ಕೊಲ್ಲಬೇಕು ಎನ್ನುವಂತಹ ಕಾರಣಕ್ಕಾಗಿ ಬಿಲ್ಲ ಹಬ್ಬ ಆ ನೆವದಲ್ಲಿ ಕರೆಸಿರ್ತಾನೆ. ಕೃಷ್ಣ ಮತ್ತು ಬಲರಾಮ ಹೋಗಿ ಕಂಸನ ತೊಡೆಯ ಮೇಲೆ ಕುಳಿತುಕೊಳ್ತಾರೆ. ಅವಾಗ ಅವರನ್ನ ಕೆಳಗಿದಂತಹ ಸನ್ನಿವೇಶದಲ್ಲಿ ಒಂದು ಪದ್ಯ ಬರ್ತದೆ, ಅದ್ಭುತವಾದಂತಹ ಪದ್ಯ, ಮಾವನನ್ನ ಕುರಿತು ಹೇಳುವಂಥದ್ದು. ಮಲೆತೆ ನಿಲ್ಲುವೆ ಏಕೆ ಮಾವ ಅಳಿಯನಲ್ಲವೇ. ಎಷ್ಟು ಅದ್ಭುತವಾದಂತಹ ಸಾಲು, ನೋಡುವವರಿಗೆ, ಕೇಳುವವರಿಗೆ ಅಥವಾ ಅಭಿನಯಿಸುವವರಿಗೆ ಅಷ್ಟು ಪೂರಕವಾಗಿರ್ತಕ್ಕಂತಹ ಸಾಹಿತ್ಯ ರಚನೆ ಮಾಡಿದಂತಹ ಗುಂಡು ಸೀತಾರಾಮರವರು ಈ ನೆಲಕ್ಕೆ ಒಂದು ಯಕ್ಷಗಾನದ ಮುಖೇನ, ಯಕ್ಷಗಾನ ಕಲೆಯ ಮುಖೇನ ಶಾಶ್ವತವಾಗಿದ್ದಾರೆ ಅಥವಾ ಈ ಸಾಗರದ ತಾಲೂಕನ್ನ ಶಾಶ್ವತಗೊಳಿಸಿದ್ದಾರೆ. ಇದು ಮಲೆನಾಡ ಕವಿಗಳಿಗೆ ಸಾಧ್ಯವಾದಂತಹ ಒಂದು ಹಿರಿಮೆ ಅನ್ನುವಂಥದ್ದನ್ನು ಹೇಳ್ತೇನೆ. ಇನ್ನು ನರಸಿಂಹಶಾಸ್ತ್ರಿಗಳು ಕೂಡ, ಹಲಸಿನಲ್ಲಿ ನರಸಿಂಹಶಾಸ್ತ್ರಿಗಳು ಕೂಡ ಹೌದು, ಅವರು ಕೂಡ ಈ ಒಂದು ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ಪ್ರಸಂಗಗಳನ್ನ ಬರೆದಂತವರು. ಇನ್ನು ಇಲ್ಲಿಯವರೇ ಅಲ್ಲದಿದ್ದರು, ಇಲ್ಲಿಯ ಅತ್ಯಂತ ವ್ಯವಸ್ಥಿತವಾದಂತಹ ನಂಟನ್ನ ಹೊಂದಿದಂತಹ ಹೊಸತೋಟ ಮಂಜುನಾಥ್ ಭಗವತ್ರು ಅವರು ಇಲ್ಲೇ ಇದ್ದಾಗಲೇ ಹೆಚ್ಚು ಪ್ರಸಂಗಗಳನ್ನ ಬರೆದಿತ್ತು ಎನ್ನುವಂತಹದ್ದನ್ನ ಒಮ್ಮೆ ಮಾತನಾಡುವಾಗ ಹೇಳಿದ್ದನ್ನ ನಾನು ಕೇಳ್ತೇನೆ. ಹಾಗಾಗಿ ಈ ಪರಿಸರ ಕೇವಲ ಮಲೆನಾಡಿನಲ್ಲಿ ಇರಬಹುದಾದಂತಹ ಇದ್ದಂತಹ ಕವಿಗಳಿಗೆ ಅವರ ಸಾಹಿತ್ಯ ಆಸಕ್ತಿಯನ್ನ ಬೆಳೆಸಿದ್ದು ಮಾತ್ರ ಅಲ್ಲ, ಬೇರೆ ಕಡೆಯಿಂದ ಬಂದವರಿಗೂ ಇಲ್ಲಿ ಸಾಹಿತ್ಯ ರಚನೆಗೆ ಪೂರಕವಾದಂತಹ ಒಂದು ಸನ್ನಿವೇಶವನ್ನ, ಅವರಲ್ಲಿ ಸೃಜನಶೀಲತೆಯನ್ನ ಸೃಷ್ಟಿಸಿದ್ದಿದ್ರೆ ಅದು ಈ ಮಲೆನಾಡ ಪ್ರದೇಶ ಎನ್ನುವುದನ್ನ ನಾವು ಅತ್ಯಂತ ಹೆಮ್ಮೆಯಿಂದ ಒಪ್ಪಿಕೊಳ್ಳಬೇಕು, ಅದನ್ನ ಅಪ್ಪಿಕೊಳ್ಳಬೇಕು. ನಾನು ಇವತ್ತು ಉಲ್ಲೇಖವನ್ನ ಮಾಡ್ತಾ ಇದ್ದೆ, ಆದ್ರೆ ಈಗ ಪ್ರಥಮದಲ್ಲೇ ಹೇಳುತ್ತೇನೆ. ಸಾಗರದ ನಮ್ಮೆದುರಿರುವಂತಹ ಜಿ ಎಸ್ ಭಟ್ರು ಅವರು ಬರದ ಅನಾಮಿಕೆ, ಅದು ಪತಂಗ ಎನ್ನುವಂತಹ ಸಿನಿಮಾ ಕೂಡ ಆಗಿದೆ. ಸರಿನಾ ತಪ್ಪ? ಸರಿ, ಸಿನಿಮಾ ಕೂಡ ಆಗಿದೆ. ಒಬ್ಬ ಸಾಹಿತಿ ತನ್ನ ಸಂತೋಷಕ್ಕೆ ಬರೆಯಬಹುದಾದಂತಹ ಅಕ್ಷರಗಳನ್ನ ತನ್ನವರೊಟ್ಟಿಗೆ ವಿಸ್ತರಿಸಿ ಅದನ್ನ ಮೀರಿ ಇಡೀ ಜಗದಾಗಲಕ್ಕೆ ಅದು ವಿಸ್ತಾರ ಆಗತ್ತೆ, ಅದನ್ನ ಒಪ್ಪಿಕೊಳ್ತಾರೆ, ಅದನ್ನ ಮೆಚ್ಚುತ್ತಾರೆ ಎನ್ನುವಾಗ ಆ ಕವಿಯ ಅಕ್ಷರದ ಹಿಂದಿರುವಂತಹ ಅವರ ಸಾಮರ್ಥ್ಯ, ಆ ಜ್ಞಾನ, ಅದು ಅತ್ಯಂತ ಮುಖ್ಯ ಆಗ್ತದೆ.
ಅಂತಹ ಸತ್ವವನ್ನ ಹೊಂದಿದಂತಹ ಕವಿಗಳನ್ನೇ ಈ ಮಲೆನಾಡು ಕೊಟ್ಟಿದೆ ಎನ್ನುವುದು ನಮ್ಮ ಹೆಮ್ಮೆ. ಇನ್ನೊಂದು ಕೊಳ್ಳಿ ಎನ್ನುವಂತಹ ಇನ್ನೊಂದು ಅವರ ಏನು ಕಾದಂಬರಿ. ಸೊ ಅದು ಕೂಡ ಅಷ್ಟೇ ಪ್ರಸಿದ್ಧವಾದುದು. ಇನ್ನು 10 ಇದೆ. ಅವರು ಯಕ್ಷಗಾನದ ಕುರಿತಾಗಿ ಉಳಿದ ಬೇರೆ ಎಲ್ಲ ರೀತಿಯ ಏನು ಸಾಹಿತ್ಯಗಳನ್ನ ಬರೆದವರು. ಇನ್ನು ಇವತ್ತು ಈ ಮಲೆನಾಡ ಕವಿಗಳ ಸಾಹಿತ್ಯ ಅವಲೋಕನ ಈ ಕಾರ್ಯಕ್ರಮಕ್ಕೆ ಹೆಸರಿಸಿರುವಂತಹ, ಅಂದ್ರೆ ದತ್ತಿಯನ್ನ ಅವರ ಹೆಸರಾಗಿ ಕೊಟ್ಟಿರ್ತಕ್ಕಂತಹ ನಾ ಡಿಸೋಜ ಅವರನ್ನ ನಾವು ಅವರ ಸಾಹಿತ್ಯವನ್ನ ಗಮನಿಸಿದರೆ ಅದು ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯವನ್ನ ಮಲೆನಾಡ ಪ್ರದೇಶದ ಎಲ್ಲ ರೀತಿಯ ಎಲ್ಲ ಮೊದಲುಗಳು ಅಂತ ಏನ್ ಹೇಳ್ತಾರೆ, ಎಲ್ಲ ಮೊದಲುಗಳನ್ನ ಅವರು ಮುಟ್ಟಿ ನಡೆದವರು. ಈ ಸಾಹಿತ್ಯ ಲೋಕದಲ್ಲಿ ಇನ್ನೊಂದು ಮಾತಿದೆ, ಸಣ್ಣ ಕಥೆಗಳು ಸಾಹಿತ್ಯ ಪ್ರಪಂಚಕ್ಕೆ ಇರುವ ದೊಡ್ಡ ಕೊಡುಗೆ ಅಂತ. ಸಣ್ಣ ಕಥೆಗಳು ಸಾಹಿತ್ಯ ಪ್ರಪಂಚಕ್ಕೆ ಇರುವ ದೊಡ್ಡ ಕೊಡುಗೆಗಳು ಅಂತ. ಆ ನಿಟ್ಟಿನಲ್ಲಿ ನೋಡಿದ್ರೆ ಇಲ್ಲಿರಬಹುದಾದಂತಹ ಅನೇಕ ಕವಿಶ್ರೇಷ್ಠರು, ಸಾಹಿತಿಗಳು ನಮ್ಮ ಕನ್ನಡ ಯಾವ ಸಾಹಿತ್ಯ ಲೋಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಣ್ಣ ಕಥೆಗಳನ್ನ, ಅನೇಕ ಸಣ್ಣ ಕಥೆಗಳನ್ನು ಕೊಟ್ಟಿದ್ದಾರೆ. ದೊಡ್ಡ ಕೊಡುಗೆಯ ರೂಪದಲ್ಲಿ ಸಣ್ಣ ಕಥೆಗಳನ್ನ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಆ ಸಣ್ಣ ಕಥೆಗಳು ಯಾಕೆ ಹೆಚ್ಚು ದೊಡ್ಡ ಕೊಡುಗೆ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಜನರಿಗೆ ಅತ್ಯಂತ ಬೇಗ ಮುಟ್ಟುತ್ತೆ, ತಟ್ಟುತ್ತೆ. ಸೊ ಅಂತಹ ಸಾಹಿತ್ಯದ ಕಡೆ ಒಲವು ಜಾಸ್ತಿ ಇರುತ್ತೆ. ಅಂತಹ ಒಲವನ್ನ, ಅಂತಹ ಸಾಹಿತ್ಯದ ಒಂದು ಸೆಳೆತವನ್ನ ನೀಡಲಿಕ್ಕೆ ಸಾಮರ್ಥ್ಯ ಆಗಿರ್ತಕ್ಕಂತಹ ಸಾಹಿತ್ಯಗಳು ಈ ಮಲೆನಾಡ ಪ್ರದೇಶದ ಸಾಹಿತ್ಯಗಳು ಎನ್ನುವಂಥದ್ದು ನಾವು ಗಮನಿಸಬೇಕಾದಂತಹ ಅಂಶ. ಅಮೆರಿಕದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಇತ್ತೀಚೆಗೆ. ಅದು ಲೈವ್ ಬರ್ತಾ ಇತ್ತು. ನಮ್ಮ ಸಹೋದರಿ ಅದನ್ನ ಹಾಕಿದಾಗ ನಾನು ಆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇರುವಂತ ಸನ್ನಿವೇಶಕ್ಕೆ ಅವರು ಅಲ್ಲಿಯ ನಿರೂಪಕರು ಹೇಳ್ತಾರೆ, ಈಗ ಈ ಕಾರ್ಯಕ್ರಮದ ಮಧ್ಯೆ ಒಂದು ಅತ್ಯುತ್ತಮವಾದಂತಹ ಗೀತೆಯನ್ನ ಪ್ರಸ್ತುತಪಡಿಸಲಾಗುತ್ತದೆ ಅಂತ ಹೇಳ್ತಾರೆ. ಇದು ಅಮೆರಿಕದ ಕಾರ್ಯಕ್ರಮ. ಸರಿ, ಏನಪ್ಪ, ಯಾವ ಗೀತೆ ಅಲ್ಲಿನ ಅಮೆರಿಕದ ಯಾವುದೋ ಇರಬಹುದು ಅನ್ನುವಂತಹ ರೀತಿಯಲ್ಲಿ ನಾನು ಅದನ್ನ ಗಮನಿಸ್ತಾ ಇದ್ದೆ. ತಕ್ಷಣ ನೋಡ್ತೇನೆ, ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ಎನ್ನುವಂತಹ ಹಾಡು ಮಾನಸ ಎನ್ನುವಂತಹ ಎನ್ನುವಂತಹವರು ಅಮೆರಿಕದಲ್ಲಿ ಇರ್ತಕ್ಕಂಥವರು ಅದನ್ನ ಅದ್ಭುತವಾಗಿ ಹಾಡ್ತಾ ಇದ್ರು. ನಮ್ಮವರಲ್ಲದ ಆ ಸಭೆಯಲ್ಲಿರಬಹುದಾದಂತಹ ಅಮೆರಿಕರು ಅಥವಾ ಬೇರೆ ಬೇರೆ ದೇಶದವರು ಸಾವಿರಾರು ಜನ ಇದ್ದಾರೆ. ಎಲ್ಲರೂ ಅದಕ್ಕೆ ತಲೆ ತೂಗ್ತಾ ಇರ್ತಕ್ಕಂಥದ್ದನ್ನ ನಾನು ಲೈವ್ ಅಲ್ಲಿ ಗಮನಿಸಿದ್ದೇನೆ. ಹಾಗಾದ್ರೆ ಆ ಸಾಲುಗಳನ್ನ ಬರೆದವರು ಯಾರು? ಆ ಸಾಲುಗಳನ್ನು ಬರೆದವರು ಯಾರು? ಮಲೆನಾಡ ಕುಗ್ರಾಮದಲ್ಲೂ ಕುಗ್ರಾಮವಾಗಿರುವ, ಯಾಕೆ ಕುಗ್ರಾಮದಲ್ಲೂ ಕುಗ್ರಾಮ ಅಂತ ಹೇಳ್ತೀನಿ ಅಂತಂದ್ರೆ, ಕುಗ್ರಾಮ ಅಂತಂದ್ರೆ ನಿಮಗೆ ಗೊತ್ತಿದ್ದು ತುಂಬಾ ಹಳ್ಳಿ ಅಂತೇಳಿ. ಇದು ಹಾಗಲ್ಲ. ಆ ಹಳ್ಳಿ ಅದು ಮುಳುಗಡೆ ಆಗಿದೆ, ಅದರೊಂದು ಸ್ವಲ್ಪ ಭಾಗ ಉಳ್ಕೊಂಡಿದೆ. ಅಂತಹ ಕುಗ್ರಾಮದ ಕಾರಲಿನ ಸಮೀಪ ಬಿದೂರಿನ ಹತ್ತಿರ ಇರತಕ್ಕಂಥ ಕುಕ್ಕಲು ಎನ್ನುವಂತಹ ಒಂದು ಊರು. ಅಲ್ಲಿಯ ಗಜಾನನ ಶರ್ಮ ಎನ್ನುವರು ಬರೆದಂತಹ ಸಾಲು ಇಡೀ ಜಗತ್ತಿನಲ್ಲಿ ಅದು ಕೇಳಿ
ಬರ್ತಾ ಇದೆ, ಅದನ್ನ ಆಸ್ವಾದ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಮಲೆನಾಡ ಕವಿಗಳ ಆ ಸಾಹಿತ್ಯ ಎಷ್ಟು ಗಟ್ಟಿ ಎನ್ನುವುದನ್ನ ನಾವು ಗಮನಿಸಬೇಕಾಗುತ್ತೆ. ಇದು ಮಲೆನಾಡಿನಲ್ಲಿ ಹುಟ್ಟಿರ್ತಕ್ಕಂತಹ ನಾವು ಬೇರೆಲ್ಲ ಪ್ರದೇಶಕ್ಕೆ ಗಮನಿಸಿದರೆ ಹೆಚ್ಚು ಸಾಹಿತ್ಯದ ಬಗ್ಗೆ, ಕಲೆಯ ಬಗ್ಗೆ ಆಸಕ್ತಿ ಇರತಕ್ಕಂತಹ ನಾವುಗಳು ಇಂತಹ ಸಾಹಿತಿಗಳ ಬಗ್ಗೆ, ಇಂತಹ ಸಾಹಿತ್ಯದ ಬಗ್ಗೆ ತೀರಾ ಆಳವಾಗಿ ಆಲೋಚನೆ ಮಾಡಲ್ಲ. ಅಂದ್ರೆ ಹಿತ್ತಲ ಗಿಡ ಮತ್ತಲ್ಲ ಎನ್ನುವ ರೀತಿಯಲ್ಲಿ ನಾವು ಇದ್ಬಿಡ್ತೇವೆ. ಇತ್ತೀಚೆಗೆ ನಮ್ಮನ್ನ ಅಗಲಿದಂತಹ ನಾ ಡಿಸೋಜ ಅವರು ಒಂದು ಯಾವುದೋ ಒಂದು ಕಾದಂಬರಿನೋ ಕಥೆನೋ ಸಿನಿಮಾ ಆಗಿಬಿಡ್ಬೋದು. ಯಾವುದೋ ಅವರ ಆಪ್ತರೋ, ಅವರ ವಿಶ್ವಾಸಿಗರೋ, ಅಥವಾ ಅವರಿಗೆ ಚೆನ್ನಾಗಿ ಗೊತ್ತಿರೋರು, ಅವರ ಶಿಷ್ಯರು ಯಾರೋ, ಈ ರೀತಿಯವರು ಯಾರೋ ಅವರ ಕಥೆಯನ್ನ ಸ್ವೀಕರಿಸಿ ತನ್ಮೂಲಕ ಅದು ಸಿನಿಮಾ ಆಗ್ಬೋದು ಅಥವಾ ಬೇರೆ ರೀತಿಯಾಗಿರ್ತಕ್ಕಂತಹ ಪ್ರದರ್ಶನಕ್ಕೆ ಅದನ್ನ ತೆರೆದುಕೊಳ್ಬಹುದು. ಆದರೆ ಅವರ ಕೇವಲ ಒಂದು ಸಾಹಿತ್ಯದ ಬರವಣಿಗೆ ಅಲ್ಲ, ಅಥವಾ ಒಂದು ಕಾದಂಬರಿ ಅಲ್ಲ, 5-6 ಅವರ ಕಾದಂಬರಿಗಳು, ಕಥೆಗಳು ಸಿನಿಮಾ ಆಗಿ ಪರದೆಯ ಮುಂದೆ ಲಕ್ಷಾಂತರ ಜನ ನೋಡುವಂತೆ ಆಗಿದೆ. ನಾಡಿಸೋಜ ಅವರು ಕಾಡಿನ ಬೆಂಕಿ, ಅಂತರ್ಯ, ದ್ವೀಪ, ಆಮೇಲೆ ಬಳುವಳಿ, ಹೀಗೆ ಇಂತಹ ಅನೇಕ ಅವರ ಸಾಹಿತ್ಯಗಳನ್ನ ಅಲ್ಲಿರಬಹುದಾದಂತ, ಅದು ಕೇಳಿ ಕೇಳಿ ಅವರು ಇದ್ದಿದ್ದು ಇಂತಹ ಮಲೆನಾಡಿನ ಗ್ರಾಮದಲ್ಲೇ, ಇಂತಹ ಪ್ರದೇಶದಲ್ಲೇ, ಆದರೆ ಅಲ್ಲಿದ್ದವರು ಎಲ್ಲದನ್ನೂ ಅಳೆದು ತೂಗಿ ನೋಡುವಂತಹ ಅಂತವರು ಅದನ್ನ ಸ್ವೀಕರಿಸಿ ತನ್ಮೂಲಕ ಸಿನಿಮಾವನ್ನ ಮಾಡಲಿಕ್ಕೆ ಮನಸ್ಸನ್ನ ಮಾಡ್ತಾರೆ ಅಂತಂದ್ರೆ ಅದರ ಹಿಂದಿರಬಹುದಾದಂತಹ ಆ ಸಾಹಿತ್ಯದ ಸೊಗಡು, ಆ ಶಕ್ತಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಕೇವಲ ನಾವು ಹೇಗೆ ಅಂತಂದ್ರೆ ಅನೇಕ ಸಾಹಿತ್ಯ ಅವಲೋಕನ, ಮಲೆನಾಡ ಕವಿಗಳ ಸಾಹಿತ್ಯ ಅವಲೋಕನ ಕಾರ್ಯಕ್ರಮವನ್ನ ಕೇಳಿದ್ದುಂಟು. ಸಹಜ, ಅದು ತಪ್ಪಲ್ಲ. ಯಾಕಂದ್ರೆ ಈ ನೆಲಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಸಾಹಿತ್ಯನ ಹೆಸರು ಬಿಟ್ಟು ಅವರನ್ನ ಉಲ್ಲೇಖ ಮಾಡದೆ ಸಾಹಿತ್ಯಾವಲೋಕನ, ಮಲೆನಾಡಿನ ಕವಿಗಳ ಸಾಹಿತಿಗಳ ಸಾಹಿತ್ಯಾವಲೋಕನ ಮಾಡ್ತೇನೆ ಅಂತಂದ್ರೆ ಅದು ಹೇಗೆ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ? ಖಂಡಿತ ಇಲ್ಲ. ಅಂತಹ ಕುವೆಂಪು ಅವರ ಸಾಹಿತ್ಯದ ವ್ಯವಸ್ಥೆಯ ಒಳಗೆ ಅದು ರಾಮಾಯಣ ದರ್ಶನ ಇರ್ಬೋದು, ಅಥವಾ ಅವರ ಬೇರೆ ಏನು ಕವನಗಳಿರ್ಬೋದು, ಇವತ್ತು ಅತ್ಯಂತ ಹಸಿರು ಜೀವಂತ ಇರ್ತಕ್ಕಂತಹ ಓನನ್ನ ಚೇತನ ಆರಂಭದಲ್ಲಿ ಹಾಡಿದ್ರು. ಅದು ಅನೇಕ ಕವನಗಳು, ಅದು ನಿತ್ಯ ಶಾಶ್ವತವಾದಂತಹ ವ್ಯವಸ್ಥೆ. ಹಾಗಾಗಿ ಎಲ್ಲರೂ ಕೂಡ ಮಲೆನಾಡ ಸಾಹಿತ್ಯ ಅವಲೋಕನ ಎನ್ನುವಾಗ ಕುವೆಂಪು ಅವರನ್ನ, ಎಸ್ ಪಿ ಪರಮೇಶ್ವರ ಭಟ್ರನ್ನ ಈ ರೀತಿಯಾಗಿ ಉಲ್ಲೇಖಿಸುವಂತಹ ಸನ್ನಿವೇಶಗಳನ್ನ ನಾವು ನೋಡ್ತೇವೆ. ಆದರೆ ಸ್ವತಂತ್ರ ಪೂರ್ವದಲ್ಲೂ ಇತ್ತೀಚಿನವರೆಗೂ ಸಾಹಿತ್ಯವನ್ನ ಹೊರ ಜಗತ್ತಿಗೆ ತೋರಿಸುವಂತಹ ಕಾರ್ಯದಲ್ಲಿ ವಿಫಲರಾಗಿಯೂ, ಆದರೆ ಮೌಖಿಕ ಸಾಹಿತ್ಯ ಹಾಗೆ ಕರೀತಾರೆ ಅಂತ ನಾನು ಭಾವಿಸ್ತೇನೆ, ಮೌಖಿಕ ಸಾಹಿತ್ಯವನ್ನ ನೀಡಿದಂತಹ ಅನೇಕರು ಈ ನಮ್ಮ ಮಲೆನಾಡ ಪ್ರದೇಶದಲ್ಲಿ ಇದ್ರು. ಅದು ಸ್ವತಂತ್ರ ಪೂರ್ವದಲ್ಲೂ ಕೂಡ, ಸೊ ಈಗಲೂ ಇದ್ದಾರೆ. ಆದರೆ ಅವರನ್ನ ಗುರುತಿಸುವಂತಹ, ಅವರ ಸಾಹಿತ್ಯವನ್ನ ಹೀಗೆ ಹೊರತರತಕ್ಕಂತಹ ಕಾರ್ಯ ಆಗದೇ ಇರ್ತಕ್ಕಂಥದ್ದು ಕೂಡ ನಮ್ಮ ಮಲೆನಾಡಿನಲ್ಲಿ ಎನ್ನುವಂಥದ್ದು ಸಾಹಿತಿಗಳಿಗೆ, ಕವಿಗಳಿಗೆ
ಅದೊಂದು ಅಂದ್ರೆ ವಿಶೇಷವಾಗಿರ್ತಕ್ಕಂತಹ ಆಹಾರವನ್ನ ಕೊಡಬಹುದಾದಂತಹ ಪ್ರದೇಶ. ಯಾಕಂದ್ರೆ ನಿತ್ಯ ಜಾಗದಲ್ಲಿ ಕೂಡ ಅವರು ಏನನ್ನೋ ಒಂದು ಗುರುತಿಸುವಂತಹ ಸುಂದರತೆ ಅದು ಈ ಮಲೆನಾಡ ಪ್ರದೇಶದಲ್ಲಿ ಇರುತ್ತೆ. ಹಾಗಾಗಿ ಅಂತಹ ಅನೇಕರು ಈ ನಮ್ಮ ಮಧ್ಯ ಇದ್ದಾರೆ. ಹಾಗೆಲ್ಲೋ ಮಧ್ಯಸ್ಥ ಇದು ಬಂತು, ಅವರು ಕೂಡ ತಮ್ಮ ಸಾಹಿತ್ಯದ ವಿಸ್ತಾರತೆಯನ್ನ ಈ ನೆಲಕ್ಕೆ ಕೊಟ್ಟವರು. ಅಂಥವರ ಸಾಹಿತ್ಯಗಳು ಕೂಡ ಏನು ಅವಲೋಕನಕ್ಕೆ ಪೂರಕವಾಗಿರ್ತಕ್ಕಂತಹ ಇದೆ. ಅಂತಹ ನೂರಾರು ಕವಿಗಳು ಈ ಪ್ರದೇಶದಲ್ಲಿ ಇದ್ದಾರೆ. ನಿರ್ದಿಷ್ಟವಾಗಿ ಒಬ್ಬ ಸಾಹಿತ್ಯ ಕುರಿತಾಗಿ, ನಿರ್ದಿಷ್ಟವಾಗಿ ಒಂದು ಸಾಹಿತ್ಯ ಕೃತಿಯ ಕುರಿತಾಗಿ ಅವಲೋಕನವನ್ನ ಮಾಡುವಷ್ಟು ದೊಡ್ಡವನು ನಾನಲ್ಲದ ಕಾರಣ, ಮಲೆನಾಡ ಕವಿಗಳ ಅವರ ಶ್ರೇಷ್ಠತೆಯನ್ನ ಹತ್ತಿರದಿಂದ ಬಲ್ಲವನಾದ ಕಾರಣ ಹಾಗೆ ಮುಟ್ಟಿ ಹೀಗೆ ಬಿಡ್ತೇನೆ. ಅಂದ್ರೆ ಇಲ್ಲಿಗೆ ನನ್ನ ಮಾತುಗಳನ್ನ ತಿಳಿಸ್ತೇನೆ. ಯಾಕಂದ್ರೆ ಉಪನ್ಯಾಸ ಅಂತಂದ್ರೆ 5-6 ಪುಟಗಳನ್ನ ಬರೆದು ಅದನ್ನ ಈಗಂತೂ ಸಿಗುತ್ತೆ. ನಾನು ಖಂಡಿತ ಆ ಪ್ರಯತ್ನವನ್ನ ಮಾಡೋದಿಲ್ಲ. ಎಲ್ಲಿ ಅಂತ ಕೇಳಿದ್ರೆ ಗೂಗಲ್ಗೆ ಹೋದ್ರೆ ಒಬ್ಬೊಬ್ಬರ ಕುರಿತು ಅವ್ರು ಏನ್ ಮಾಡಿದ್ದಾರೆ, ಹೇಗಿದೆ, ಅವ್ರ ಸಾಹಿತ್ಯ ಅವಲೋಕನ ಎಷ್ಟು ಜನ ಮಾಡಿದ್ದಾರೆ, ಹೀಗೆ ಖಂಡಿತ ಮಾಡ್ಬೋದು. ಅದರಿಂದ ಪ್ರಯೋಜನ ಇಲ್ಲ. ನಾನು ಆ ಕುರಿತು ಏನು ಮಾಡಬಹುದು ಅನ್ನೋದನ್ನ ಅಂತಹ ಬೇರೆ ಮೂಲಗಳ ಹೊರತುಪಡಿಸಿ ಮಾಡುವ ಪ್ರಯತ್ನವನ್ನ ಇಲ್ಲಿ ನಾನು ಮಾಡಿದ್ದೇನೆ. ನಿರಾಸೆ ಆದ್ರೆ ದಯವಿಟ್ಟು ಕ್ಷಮೆ ಇರಲಿ. ಏನೋ ಒಂದೆರಡು ಮಾತುಗಳನ್ನ ಸಾಹಿತ್ಯ ಅವಲೋಕನದ ಕುರಿತು ಕೇಳಿರುವಂಥದ್ದು ಖುಷಿ ಇದ್ರೆ ನನ್ನನ್ನು ಹರಸಿ ಅಂತ ಹೇಳಿ ನಾನು ಸುಮದ ಗಂಧದೊಲುಮೆ ಬಂದು ಮನವಾಸೆಳೆಯಿತು. ಈಗ ವೀಣೆ ತಂತಿ ಮೀಟಿ ಸಪ್ತ ಸ್ವರವ ನುಡಿಸಿತು. ಸ್ನೇಹ ಸುಮದ ಗಂಧದೊಲುಮೆ ಬಂದು ಮನವಾಸೆಳೆಯಿತು. ಬಹಳ ವರ್ಷಗಳಿಂದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಮತ್ತು ರಾಜಕೀಯ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮತ್ತು ಕುಟುಂಬ ನಿರ್ವಹಣೆಯನ್ನು ಕೂಡ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಾಡಿಕೊಂಡ ಒಳ್ಳೆ ಹೆಸರನ್ನು ಬೆಳೆಸಿಕೊಂಡು ಇವತ್ತು ಸಾಗರದ ಪ್ರಥಮ ಪ್ರಜೆಯಾಗಿ ನಗರಸಭೆ ಅಧ್ಯಕ್ಷರಾಗಿ ಇವತ್ತು ವಿಜಯನಗರಕ್ಕೆ ಆಗಮಿಸಿರುವುದು ನಮ್ಮೆಲ್ಲರೂ ಕೂಡ ಸಂತೋಷ ತಂದಿದೆ. ಹಾಗೆ ಶ್ರೀಮತಿ ಸವಿತಾ ಮಹಸೂರು ಕೂಡ ಅಷ್ಟೇ. ಬಹಳ ವಿಶೇಷ ಅಂದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಮಹಿಳೆಯರು ಕೂಡ ಒಟ್ಟಾಗಿ ಹೋಗುವಂಥದ್ದನ್ನ ನಾವೀಗ 6 ತಿಂಗಳು ಕಾಣಬಹುದಾಗಿದೆ. ಅವರ ಅವಧಿಯಲ್ಲೂ ಕೂಡ ಇಬ್ಬರು ಒಟ್ಟಾಗಿ ಹೋಗಿ ನಗರಸಭೆಯಲ್ಲಿ ಬಹುಶಃ ಇಡೀ ರಾಜ್ಯದಲ್ಲಿ 2 ಜನ ಮಹಿಳೆಯರು ಒಟ್ಟಾಗಿ ಏನು ಒಳ್ಳೆಯ ಕೆಲಸಗಳನ್ನ ಮಾಡಬಹುದು ಅನ್ನೋದನ್ನ ನೀವು ಇಡೀ ರಾಜ್ಯಕ್ಕೆ ತೋರಿಸಬೇಕು ಅನ್ನೋದನ್ನ ಕೂಡ ಸಂಘ ವಿನಮ್ರಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದೆ. ನಮಸ್ಕಾರ. ಹಾಗೆ ಉಪನ್ಯಾಸ ನೀಡಬಹುದ ಶ್ರೀ ರಮೇಶ್ ಹೆಗ್ಡೆ ಗುಂಡುಮನೆಯವರ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಹೇಳ್ಬೋದು. ಅವರು ಬಹುಶಃ ರಮೇಶ್ ಹೆಗ್ಡೆ ಗುಂಡುಮನೆಯವರು ಪರಿಚಯ ಯಕ್ಷಗಾನ ಸಾಹಿತ್ಯ ಮತ್ತು ಹಿರಿಯ ಪತ್ರಕರ್ತರು, ವಿಶ್ವವಾಣಿಯಲ್ಲಿ ಈಗ ವರದಿಗಾರಾಗಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸಂಘ ಗೌರವ ಮಾಡ್ತಾ ಇದೆ. ದಯಮಾಡಿ ನಮ್ಮ ವೆಂಕಟೇಶ್ ಮತ್ತು ಶ್ರೀಧರ ದಯಮಾಡಿ ಬರಬೇಕು. ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದಿರ್ತಕ್ಕಂಥ ಎಲ್ಲ ನಮ್ಮ ವಿಜಯನಗರ ಭಾಗದ ನಾಗರಿಕರೇ ಹಾಗೂ ಮಾಧ್ಯಮ ಮಿತ್ರರು, ನಿಜವಾಗ್ಲೂ ನಮಗೆ ಖುಷಿ ಆಗ್ತಾ ಇದೆ. ಯಾಕೆ ಮತ್ತೆ ಅಭಿನಂದನೆ ಮಾಡಿದ್ರಿ ಅಂದರೆ ಭಾರತ ಜಾಸ್ತಿ ಆಗಲಿದೆ. ನಿಮ್ಮ ಒಂದು ಅಭಿನಂದನೆಯನ್ನು ನಾವು ಸ್ವೀಕರಿಸಿದ್ದೀವಿ. ನಮಗೆ ಸಂತೋಷವನ್ನು ಉಂಟು ಮಾಡಿದೆ. ಇವ್ರು ಹೇಳಿದರು ನಿನ್ನೆ ರಂಜನ್ ಅವರಿಗೆ ಆಗಿರುವಂಥ ವಿಷಯ. ರಂಜನ್ ಅವರು ನಮ್ಮ ಹುಟ್ಟುವ
ಕ್ರಿಯಾಶೀಲ ಕಾರ್ಯಕರ್ತೆ. ನಮಗೆ ತುಂಬಾ ನೋವಾಯಿತು. ನಿನ್ನೆ ನಾವು ಕೂಡ ಹೋಗಿ ಹಾಸ್ಪಿಟಲ್ಗೆ ಅವರನ್ನು ಸೇರಿಸಿ ಬಂದ್ವಿ. ಆಗಬಾರ್ದಿತ್ತು ಆ ಘಟನೆ, ತುಂಬಾ ನೋವಾಗಿದೆ. ಅವರು ನಮ್ಮ ಬಿಜೆಪಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ತುಂಬಾ ಕ್ರಿಯಾಶೀಲವಾಗಿ ಇದನ್ನ ಮಾಡಬೇಕು ನಮ್ಮ ವಿಜಯನಗರ ಭಾಗದಲ್ಲಿ ನಿಮಗೆ ಗೊತ್ತಿರಬೇಕು, ಹಿರಿಯರಿಗೆ ಒಂದು ಹೆಲ್ತ್ ಕಾರ್ಡ್ ಅನ್ನ ಮಾಡಿಸೋದ್ರಲ್ಲಿ ಯಾವುದೋ ಮನೆಗಳಿಗೆ ಕರೆಸಿ ಅವರು ಮಾಡಿದ್ದಾರೆ ಅಂತ ಒಳ್ಳೆಯ ಕಾರ್ಯಕ್ರಮ ಮಾಡುವಂತಹ ವ್ಯಕ್ತಿ, ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿ. ಇವತ್ತು ಆಗಿರೋದು ನನಗೆ ತುಂಬಾ ಬೇಜಾರಾಗಿದೆ. ಆದ್ರೆ ದೇವರು ಭಗವಂತ ಅವರಿಗೆ ಒಂದು ದೊಡ್ಡ ಒಂದು ಆಘಾತದಿಂದ ತಪ್ಪಿಸಿ ಚಿಕ್ಕದ್ರಲ್ಲಿ ಮುಗಿಸಿದ್ದಾನೆ ಅನ್ಕೊಂಡು ನಾವು ಅವ್ರ ಹತ್ರ ಭಗವಂತನ ಹತ್ರ ಕೇಳ್ಕೊಳ್ಳೋಣ. ಅವರು ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಮಹಾಗಣಪತಿ ಮಾರಿಕಂಬೇಶ್ವರ ಸ್ವಾಮಿಯಲ್ಲಿ ಕೇಳ್ಕೊಳ್ತೇನೆ. ಮತ್ತೆ ಕವಿಗಳ ಬಗ್ಗೆ, ನಮ್ಮ ಡಿಸೋಜ್ ಬಗ್ಗೆ ಅಂತೂ ಎಲ್ರಿಗೂ ಗೊತ್ತಿದೆ. ಅವರು ಸಾಗರಕ್ಕೆ ನಮಗೆ ಅದರಲ್ಲಿ ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಹೆಸರನ್ನ ಮಾಡಿದಂತ ವ್ಯಕ್ತಿ ಅಂತ. ಇನ್ನು ಹಲವಾರು ಕವಿಗಳು ನಮ್ಮ ಒಂದು ಮಲೆನಾಡಲ್ಲಿ ಅವರೇ ಆದಂತಹ ಹೆಸರು, ಕುವೆಂಪು ಅವರಿರ್ಬೋದು, ಹೀಗೆ ಎಲ್ಲ ಒಂದು ಕವಿಗಳು ನಮಗೆ ನಮ್ಮ ಮಲೆನಾಡಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಅವರ ಒಂದು ಸಾಹಿತ್ಯವನ್ನ ಮತ್ತೆ ಉಳಿಸುವಂತ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡಬೇಕು. ಹಾಗೆ ಇಲ್ಲಿಯ ಜನರ ಸಮಸ್ಯೆ ತುಂಬಾ ಇದೆ, ಈ ಊರಿನ ಸಮಸ್ಯೆ ತುಂಬಾ ಇದೆ. ಆದ್ರೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ ಒಂದು 6ರಿಂದ 7 ತಿಂಗಳ ಅವಧಿ. 1.5 ವರ್ಷ ವೇಸ್ಟ್ ಆಗ್ಬೋದು, ಅಂದ್ರೆ ಸ್ಟೇ ಹೋಯ್ತು, ನಗರಸಭೆಯಲ್ಲಿ ಆಗುವ ಕೆಲಸಗಳೆಲ್ಲವೂ ಉಳ್ಕೊಂಡು. ಆದ್ರೆ ನಮಗೆ ಸಿಕ್ಕಿರೋ ಕಡಿಮೆ ಅವಧಿಯಲ್ಲಿ ನಾವು ಹೆಚ್ಚಿನ ಒಂದು ನಮ್ಮ ಕೈಗೆ ಆದಷ್ಟು ಕೆಲಸವನ್ನ ನಾವು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವಿ. ನಿಮ್ಮೆಲ್ಲರ ಆಶೀರ್ವಾದ ನಮಗಿದೆ. ಖಂಡಿತ ನಾವು ಒಳ್ಳೆಯ ಕೆಲಸವನ್ನ ಮಾಡ್ತೇವೆ. ನಿಮ್ಮ ಆಶೀರ್ವಾದಕ್ಕೆ ನಾವು ಸದಾ ಋಣಿಯಾಗಿರ್ತೇವೆ. ಎಲ್ರಿಗೂ ಕೂಡ ಅವಕಾಶಕ್ಕಾಗಿ ವಂದಿಸಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾಸಮಂಜುಳ ಸ್ವಾಮಿಯವರೇ, ಗುಂಡು ಮನೆಯವರೇ, ನಾರಾಯಣ ಅವರೇ, ವೇದಿಕೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾಯಕರು, ಈ ಒಂದು ಉತ್ತಮ ಕಾರ್ಯಕ್ರಮ ಬಗ್ಗೆ ನಮ್ಮನ್ನು ರಾಜಮಂತ್ರಿ ಫೋನ್ ಮಾಡಿದ್ರು ಮೇಡಮ್ ಅಂತ ಹೇಳಿ. ಹಾಗೆ ಗುಂಡು ಮನೆಯವರು ಮಾತಾಡ್ತಾ ಹೇಳಿದ್ರು ಮಲೆನಾಡ ಕವಿಗಳ ಬಗ್ಗೆ. ಎಲ್ಲರೂ ಯಾರು ದಡ್ಡಿಲ್ಲ, ಎಲ್ಲ ಒಂದರ ಒಂದು ರೀತಿಯಲ್ಲಿ ಅವರಲ್ಲಿ ಪ್ರತಿಭೆ ಇರುತ್ತೆ. ಸಾಹಿತ್ಯದೊಂದು ಕೆಲವರು ಹಾಡ್ತಾರೆ, ಕೆಲವರು ಅಡುಗೆ ಮನೆಯಲ್ಲೇ ಸೀಮಿತ ಆಗಿರ್ತಾರೆ. ಆ ಪ್ರತಿಭೆಗಳು ಹೊರಗೆ ಬರ್ತಾ ಇಲ್ಲ. ಸಾಗರದಲ್ಲಿ ಅತಿ ಹೆಚ್ಚು ಪ್ರತಿಭೆಗಳೆಲ್ಲ ಹೊರಗಡೆ ಬರಲಿ, ಸಾಗರಕ್ಕೆ ಹೆಸರು ಚೆನ್ನಾಗಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಮಂಜುಳ ಸ್ವಾಮಿ ಹೇಳಿದ್ರು ಗುಂಡಿಯಿಂದ ಅಷ್ಟೊಂದು 6 ಅಡಿ ಕೆಳಗೆ ಗುಂಡಿ ಇದೆ. ನೀವು ಹೇಳಿಕೆ ನಮ್ದು ಗಮನಕ್ಕೆ ಇವಾಗಷ್ಟೇ ಬಂದಿದೆ. ಅದನ್ನ ಸ್ಪಾಟ್ ವಿಸಿಟ್ ಮಾಡಿ ಬೇಗ ಅದು ಮುಚ್ಚಿಸುವ ಕೆಲಸವನ್ನ ಮಾಡ್ತೀವಿ. ಹೋಯ್ತು ಮೈಕ್ ಚಾರ್ಜ್ ಹೋಯ್ತು. ಅದು ಮೇಡಮ್ ಇರುವಂತ ಅವಧಿಗೆ ಅಲ್ಪಾವಧಿಯಲ್ಲಿ ಉತ್ತಮ ಕೆಲಸಗಳನ್ನ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಸದಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ರಂಜನಾ ಮೇಡಮ್ ಅವರು ಹೇಳಿದಾಗೆ ನಮ್ದು ತುಂಬಾ ಹತ್ರ. ನಾನು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿದ್ದವಾಗ ಅವರು ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ರು. ಚೆನ್ನಾಗಿ ಕೆಲಸ ಮಾಡೋಣ ಮೇಡಮ್, ಚೆನ್ನಾಗಿ ಕೆಲಸ ಮಾಡೋಣ ಮೇಡಮ್, ನಮಗೂ ತುಂಬಾ ಉತ್ತೇಜನ ಕೊಡ್ತಾ ಇದ್ರು. ನಮಗೂ ಅದನ್ನು ನೋಡಿ ತುಂಬಾ ಬೇಜಾರಾಯಿತು. ಕೂಡಲೇ ಅವ್ರ ಜೊತೆಗೆ ಹೋಗಿ ಮೇಡಮ್ ಹೇಳಿದಾಗೆ ಶಿವಮೊಗ್ಗ ಹೋಗಿ ಅಲ್ಲಿ ಆಗ್ಬಿಟ್ಟು ಮಾಡಿ ಮತ್ತು ವಿಚಾರಿಸ್ತಾನೆ ಇದ್ವಿ. ಆ ರೀತಿ ಘಟನೆ ಯಾರಿಗೂ ಆಗಬಾರ್ದು ಅಂತ ಹೇಳ್ತಾ ಇವತ್ತು ನಮ್ಗೆ ಸನ್ಮಾನ ಮಾಡಿದಂಥ ತಮ್ಗೆಲ್ಲರಿಗೂ ವಂದಿಸಿ, ಹಾಗೆ ನಿಮ್ಮ ಸಲಹೆ ಸಹಕಾರ ಸದಾ ಇರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಒಂದು ಕವನವನ್ನು ನಾನು ಪ್ರಸ್ತುತಿಪಡಿಸ್ತಾ ಇದ್ದೀನಿ. ಹೊಸ ಹಾದಿಯನ್ನು ಹಿಡಿದು ನಡೆಯಣ್ಣ ಮುಂದೆ, ಹೊಸ ಜೀವ ಹೊಸ ಭಾವ ಹೊಸ ವೇಗದಿಂದೆ. ಹೊಸ ಹಾದಿಯನ್ನು ಹಿಡಿದು ನಡೆಯಣ್ಣ ಮುಂದೆ, ಹೊಸ ಜೀವ ಹೊಸ ಭಾವ ಹೊಸ ವೇಗದಿಂದೆ. ಜಗಕ್ಕೊಂದು ಯುಗಕ್ಕೊಂದು ಹೊಸ ಹೆಸರು ಬೇಕು, ನಗೆಗೊಂದು ಬಗೆಗೊಂದು ಹೊಸ ಕುಸುರು ಬೇಕು. ಜಗಕ್ಕೊಂದು ಯುಗಕ್ಕೊಂದು ಹೊಸ ಹೆಸರು ಬೇಕು, ನಗೆಗೊಂದು ಬಗೆಗೊಂದು ಹೊಸ ಕುಸುರು ಬೇಕು. ಹೊಸತನವೇ ಜೀವನದ ಪ್ರಗತಿಯ ರಹಸ್ಯ, ಹೊಸತನವೇ ಜೀವನದ ಪ್ರಗತಿಯ ರಹಸ್ಯ. ಹೊಸತನವೇ ಮನುಜತೆಯ ಮೈ ಸಿರಿಯ ಲಾಸ್ಯ, ಮೈ ಸಿರಿಯ ಲಾಸ್ಯ, ಮೈ ಸಿರಿಯ
ಮೈ ಸಿರಿಯ ಲಾಸ್ಯ ಮೈ ಸಿರಿಯ ಲಾಸ್ಯ. ಈಗ ಮುಂದಿನ ಸಮೂಹ ಗಾನ ವೀರ ಮತ್ತು ಸಂಘಟಕರಿಗೆ ಸಾಗರದಲ್ಲಿ ವಿಜಯನಗರ ಅತ್ಯಂತ ಪ್ರತಿಷ್ಠಿತ ಏರಿಯಾ. ನಿವೃತ್ತರಿದ್ದೀವಿ, ಕಲಾವಿದರಿದ್ದಾರೆ, ಪತ್ರಿಕಾವಿದ್ದಾರೆ, ಸಾಹಿತ್ಯರಿದ್ದಾರೆ. ಒಂದೇ ಮನೆಯಲ್ಲಿ ನಾಲ್ಕು ಸಾಹಿತ್ಯವಿರುವಂಥ ಏರಿಯಾ ಇದು. ತುಂಬ ಒಳ್ಳೆಯ ಪ್ರತಿಷ್ಠಿತ ಏರಿಯಾ. ಈ ಸಾಹಿತ್ಯ ಅವಲೋಕನ ವಿಪ್ರ ನೌಕರ ಸಂಘ ಕಡೆಯಲ್ಲಿ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ನಮ್ಮ ಮೋಹನನ್ ಮನೇಲಿ ಆಯಿತು, ಯಲ್ಲಂಹಳ್ಳಿ ಮಾಡಿ ಮೇಲೆ ಆಯಿತು, ಈ ಭಾಗ ಸತ್ಯನಾರಾಯಣ ಮಾಡಿ ಮೇಲೆ. ಮುಂದಿನ ಬಾರಿ ಇದನ್ನು ವಿವೇಕನಗರದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ. ವಿವೇಕನಗರದ ಭಾಗದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ. ಸಾಹಿತ್ಯ ಪರಿಷತ್ತಿಗೆ ಮೆಂಬರ್ಶಿಪ್ ತಗೊಳ್ಳಿ, ದಿನಕ್ಕೆ ಒಂದು ಪುಸ್ತಕವನ್ನು, ತಿಂಗಳಿಗೆ ಒಂದು ಪುಸ್ತಕವನ್ನು ಓದಿ ಅಂತ ಹೇಳ್ತಾ ಇವತ್ತು ವಿಶ್ವ ಆಡಳಿತ ದಿನಾಚರಣೆ. ವಿಜಯನಗರ ನಮ್ಮ ಹುಟ್ಟುಹಬ್ಬದ ದಿನ, ಯಾವುದೋ ದಿನ ಒಂದು ಗಿಡವನ್ನು ನೆಟ್ಟು ಪೋಷಣೆ ಮಾಡೋಣ. ಈ ವಿಜಯನಗರವನ್ನು ಅತ್ಯಂತ ಸುಂದರವಾದ ನಗರವನ್ನು ಮಾಡೋಣ. ನಗರಸಭೆ ಜೊತೆ ನಾವು ಕೈ ಜೋಡಿಸೋಣ. ನಾವು ವೃಕ್ಷ ಸಂಕಲ್ಪ ಪ್ರತಿಷ್ಠಾನ ಅಂತ ನಮ್ಮ ಸಣ್ಣ ಸಂಸ್ಥೆ. ನೆನಪಿರಲಿ, ನಮ್ಮ ಅಪ್ಪ ಸತ್ತೋದಾಗ ನಮ್ಮ ಅಪ್ಪನ ಹೆಸರು ಒಂದು ಗಿಡ ನೆಟ್ಟೆ. ನಂಗೆ ಅಪ್ಪ ಸತ್ತೋಗಿದ್ದಾಗ ನಂಗೆ ಅನಿಸ್ಲೇ ಇಲ್ಲ. ದಿನ ನಾನು ತೆಂಗಿನಕಾಯಿ ನೋಡ್ತಾ ಇದ್ದೀನಿ ಬೆಳಿಗ್ಗೆ ನಮ್ಮ ಮನೆ ಒಳಗೆ, ನಮ್ಮ ತೋಟಕ್ಕೆ ಹೋದಾಗ. ಅಪ್ಪ ನಾನು ಮುಖ್ಯ ಆರಾಮಿದ್ದೀನಪ್ಪ ಅಂತ ಕೇಳಿದ್ರೆ ನನಗೆ ಅನಿಸುತ್ತೆ. ನಿಮ್ಮಲ್ಲಿ ಯಾವುದೋ ಮಗು ಹುಟ್ಟು ನೆನಪಿನ ಗಿಡ ನೆಡಿ. ಎಲ್ಲ ನಿಮ್ಮ ತೋಟದಲ್ಲಿ ಇರ್ಬೋದು, ನಿಮ್ಮ ಜಾಗದಲ್ಲಿ ಇರ್ಬೋದು. ನಿಮ್ಮಲ್ಲಿ ಯಾರೋ ಸತ್ತೋದ್ರು ನೆನಪಿಗೋಸ್ಕರ ಒಂದು ಗಿಡ ನೆಡಿ. ನಮ್ಮ ಮನೇಲಿ ಇತ್ತೀಚೆಗೆ ನಿಧನ ಆದರು. ನಮ್ಮನೆ ತೋಟದ ಅರಳಿ ಮರ ನೆಟ್ಟು ಬಂದೆ. ಒಂದು ತಿಂಗಳಿಂದ ಒಂದು ಅರಳಿ ಮರ ನೆಟ್ಟು ಬಂದೆ. ನನಗೆ ನಮ್ಮ ಮನೆಯವರು ಸತ್ತು ಹೋಗಿ ನನಗೆ ಅನಿಸ್ತಾನೇ ಇಲ್ಲ. ಅರಳಿ ಮರದ ಒಳಗೆ ಅನಿಸ್ತಾ ಇದೆ ನನ್ನ ಹೆಂಡತಿ ಬದುಕಿದ್ದಾಳೆ. ಮಾಡೋಣ. ವಿಶೇಷವಾಗಿ ವಿಜಯ ನಾಗರಿಕರು ಮೊನ್ನೆ ಅದ್ಭುತವಾದ ಒಂದು ಪ್ರತಿಭಟನೆ ಮಾಡಿದ್ವಿ. ಸುಮಾರು 200-250 ಜನ ಸೇರಿದ್ರು. ಕೆಲಸವನ್ನು ಮಾಡೋಣ, ಊರಿನ ಕೆಲಸವನ್ನು ಮಾಡೋಣ. ಎಲ್ರಿಗೂ ಧನ್ಯವಾದ. ಅರಣ್ಯ ದಿನ ಅಂತ ಕೇಳಿದೆ. ವಿಶ್ವ ಅರಣ್ಯ ದಿನ. ವಿಶ್ವ ಅರಣ್ಯ ದಿನ. ಅರಣ್ಯದ ಬಗ್ಗೆ ಮತ್ತು ಈ ಪರಿಸರ, ಕಾಡು, ಮರ, ನೆಲ, ಆದಿವಾಸಿಗಳು ಇವ್ರ ಬಗ್ಗೆ ಇರ್ತಕ್ಕಂಥ ಒಂದು ಹಾಡನ್ನು ಕೇಳಿ. ಬೆಟ್ಟ ಕಣಿವೆಗಳ ಹೊಟ್ಟೆಯಲ್ಲಿ ಗೂಡು ಕಟ್ಟಿ ದಿಕ್ಕಾಪಾಲಾಗಿ ಬಾಳುವಂತ ಪಕ್ಷಿಗಳೇ. ಬೆಟ್ಟ ಕಣಿವೆಗಳ ಹೊಟ್ಟೆಯಲ್ಲಿ ಗೂಡು ಕಟ್ಟಿ ದಿಕ್ಕಾಪಾಲಾಗಿ ಬಾಳುವಂತ ಪಕ್ಷಿಗಳೇ. ಪಣಿಯ ಪಂಜಿಯರವಾ ಜೇನು ಕುರುವ ಕಿವಿಗೊಟ್ಟು ಕೇಳಿ, ಕಿವಿಗೊಟ್ಟು ಕೇಳಿ. ಬೆಟ್ಟ ಕಣಿವೆಗಳ ಹೊಟ್ಟೆಯಲ್ಲಿ ಗೂಡು ಕಟ್ಟಿ ದಿಕ್ಕಾಪಾಲಾಗಿ ಬಾಳುವಂತ ಪಕ್ಷಿಗಳೇ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ಚೆಲುವಾದ ನಿನ್ನಮಯ್ಯ ಮಲ್ಲಿಗೆಯ ದಳಗಳನ್ನು ಸುತ್ತಾವು ಬೆಳ್ಳಿ ಕಿರಣ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತು ಸಾಗರ ಮತ್ತು ನಿವೃತ್ತ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಸಾಗರ ಇದರ ಒಂದು ಸಂಯುಕ್ತ ಆಶ್ರಯದಲ್ಲಿ
ಕಾರ್ಯನಿರತ ನಿವೃತ್ತ ವಿಪ್ರ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಸಾಗರ ಇವರು ನೀಡಿದಂತಹ ಖ್ಯಾತ ಸಾಹಿತಿ ಡಿಸೋಜ ಅವರ ಹೆಸರಿನ ಮಲೆನಾಡು ಕವಿಗಳ ಸಾಹಿತ್ಯಾವಲೋಕನ ಈ ಒಂದು ಕಾರ್ಯಕ್ರಮದ ಉಪನ್ಯಾಸವನ್ನು ನಡೆಸಿಕೊಟ್ಟಂತಹ ಶ್ರೀ ರಮೇಶ್ ಹೆಗಡೆ ಗುಂಡುಮನೆ ಅವರಿಗೆ ಧನ್ಯವಾದಗಳು. ಜೊತೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀ ಹುಚ್ಚಪ್ಪ ಅಧ್ಯಕ್ಷರು, ವಿಜಯನಗರ ನಾಗರಿಕ ವೇದಿಕೆ ಸಾಗರ, ನೀಡಿದಂತಹ ಶ್ರೀ ವಿ.ಟಿ. ಸ್ವಾಮಿ ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಾಗರ, ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಶ್ರೀ ಮಾತಾ ನಂಜುಂಡ ಸ್ವಾಮಿ ಸಂಪಾದಕರು ನಮ್ಮ ಸಮಾಚಾರ ಸಾಗರ ಮತ್ತು ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ನಾರಾಯಣಮೂರ್ತಿ ಕಾನುಗೋಡು ಮಾರ್ಗದರ್ಶಕರು ಸಾಗರ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಶ್ರೀಮತಿ ಮೈತ್ರಿ ಪಾಟೀಲ್ ಅಧ್ಯಕ್ಷರು ನಗರಸಭೆ ಸಾಗರ ಮತ್ತು ಶ್ರೀಮತಿ ವನಿತಾ ವಾಸು ಸವಿತಾ ವಾಸು ಉಪಾಧ್ಯಕ್ಷರು ನಗರಸಭೆ ಸಾಗರ, ಇವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಜೊತೆಗೆ ಇಲ್ಲಿ ಸ್ಥಳೀಯ ಕಲಾವಿದರಿಂದ ನಡೆಸಿಕೊಟ್ಟಂತಹ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟಂತಹವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿ ಅವಕಾಶ ಒದಗಿಸಿಕೊಟ್ಟಂತಹ ಶ್ರೀ ಸತ್ಯನಾರಾಯಣ ಅವರಿಗೆ ಮತ್ತು ಪಾಲ್ಗೊಂಡಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.